Good afternoon, students. In the last video, we discussed in coordination compound chapter, that is VBT tricks. ಅರ್ಥ ಆಯ್ತಾ? VBT ಟ್ರಿಕ್ಸ್ ನ ಉಪಯೋಗಿಸ್ಕೊಂಡು ನಾವು ಯಾವ ಕಾಂಪ್ಲೆಕ್ಸ್ ಕಾಂಪೌಂಡ್ ಬೇಕಾದರೂ geometrical arrangement that indicates that electron arrangement, geometrical shape, electron arrangement, geometrical shape, hybridization, magnetic property, and which type of complex it is, inner orbital complex or outer orbital complex, and what is the coordination number. ಇಷ್ಟು ಹೇಳ್ಬೋದಾ? ಅರ್ಥ ಆಯ್ತಾ? ಕೋಆರ್ಡಿನೇಷನ್ ಡೆಫಿನೇಷನ್ ಗೊತ್ತಿದೆ, ನೀವು ಕಾಂಪ್ಲೆಕ್ಸ್ ಕಾಂಪೌಂಡ್ ನೋಡಿದ್ರೆ ಕೋಆರ್ಡಿನೇಷನ್ ಬರ ಹೇಳ್ಬೋದು. ಅರ್ಥ ಆಯ್ತು? ಆಕ್ಚುಲಿ ನಿಮಗೆ ಡಿಸ್ಕಸ್ ಮಾಡಿರ್ತಕ್ಕಂಥದ್ದು ಅಪ್ಲಿಕೇಶನ್ಸ್ ಅಲ್ಲಿ ದಟ್ ಈಸ್ ವಿಬಿಟಿ ಅಪ್ಲಿಕೇಶನ್ಸ್ ಅಲ್ಲಿ 4 ಎಕ್ಸಾಂಪಲ್ಸ್. ಅರ್ಥ ಆಯ್ತಾ? ನಿಕ್ಕಲ್ ಕಾಂಪ್ಲೆಕ್ಸ್ ಸೈನ್ಸ್ 2 ಮತ್ತೆ ಕೋಬಾಲ್ಟ್ ಕಾಂಪ್ಲೆಕ್ಸ್ ಸೈನ್ಸ್ 2. ಆ 4 ಎಲ್ಲ ಯಾವ್ದು ಬೇಕಾದ್ರೂ ಕೇಳ್ಕೊಳ್ಳಿ ನೀವು. ಎಲೆಕ್ಟ್ರಾನ್ ಅರೇಂಜ್ಮೆಂಟ್, ಹೈಬ್ರಿಡೈಸೇಷನ್, ಅರ್ಥ ಆಯ್ತು, ಜಾಮೆಟ್ರಿಕಲ್ ಶೇಪ್, ಮ್ಯಾಗ್ನೆಟಿಕ್ ಪ್ರಾಪರ್ಟಿ ಹೇಳ್ಬೋದು. ನಾವು ಅದರ್ ದ್ಯಾನ್ ದಟ್ 4 ಎಕ್ಸಾಂಪಲ್ಸ್ ನಾವು 3 ಎಕ್ಸಾಂಪಲ್ಸ್ ಬೇರೆ ಕೂಡ ಡಿಸ್ಕಸ್ ಮಾಡಿದ್ದಾಗಿದೆ. ಅರ್ಥವಾಗಿದೆಯಾ? ಇದರಲ್ಲಿ ನಿಮಗೆ ಮ್ಯಾಗ್ನೆಟಿಕ್ ಪ್ರಾಪರ್ಟಿ ಆಫ್ ಇನ್ ಕೋಆರ್ಡಿನೇಷನ್ ಕಾಂಪೌಂಡ್ಸ್, ಅರ್ಥ ಆಯ್ತಾ? ಮ್ಯಾಗ್ನೆಟಿಕ್ ಪ್ರಾಪರ್ಟಿ ಆಫ್ ಕೋಆರ್ಡಿನೇಷನ್ ಕಾಂಪೌಂಡ್ಸ್ ಅಲ್ಲಿ ಆಕ್ಚುಲಿ ಇದು ಕೋಆರ್ಡಿನೇಷನ್ ಕಾಂಪ್ಲೆಕ್ಸ್ ಕಾಂಪೌಂಡ್ ಅಥವಾ ಕೋಆರ್ಡಿನೇಷನ್ ಕಾಂಪೌಂಡ್ ಇಟ್ ಇಸ್ ಪ್ಯಾರಾಮ್ಯಾಗ್ನೆಟಿಕ್ ಆರ್ ಡಯಾಮ್ಯಾಗ್ನೆಟಿಕ್, ಇಷ್ಟು ಮಾತ್ರ ಹೇಳಿದೆ ಅಷ್ಟೇ. ಬಟ್ ಮ್ಯಾಗ್ನೆಟಿಕ್ ಮೊಮೆಂಟ್ ಕೂಡ ಕ್ಯಾಲ್ಕುಲೇಟ್ ಮಾಡ್ಬೋದು, ಅರ್ಥ ಆಯ್ತಾ? ಬಟ್ ಮ್ಯಾಗ್ನೆಟಿಕ್ ಮೊಮೆಂಟ್ ಕ್ಯಾಲ್ಕುಲೇಟ್ ಮಾಡ್ತಕ್ಕಂಥದ್ದು ನಮಗೆ ಹೇಳಿರ್ತಕ್ಕಂಥದ್ದು ಆಕ್ಚುಲಿ, ಅರ್ಥ ಆಯ್ತಾ, ಕ್ರಿಸ್ಟೋಫಿಲ್ಡ್ ಥಿಯರಿ. ಬಟ್ ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತಕ್ಕಂಥದ್ದು ಅಂತ ನಿಮ್ಗೆ ಇಲ್ಲೇ NCERT ಅಲ್ಲಿ ಡಿಸ್ಕಸ್ ಮಾಡಿದರೆ, ದಟ್ ಈಸ್ ದ ಮ್ಯಾಗ್ನೆಟಿಕ್ ಪ್ರಾಪರ್ಟೀಸ್ ಆಫ್ ಕೋಆರ್ಡಿನೇಷನ್ ಕಾಂಪೌಂಡ್ಸ್. ಅರ್ಥ ಆಯ್ತಾ? ದ ಕ್ವಾಂಟಿಟೇಟಿವ್ ರಿಲೇಶನ್ಶಿಪ್ ಆಫ್ magnetic property can be explained by using one formula, that is mu is equal to root of n into n plus 2 Bohr magneton. D and F ಬ್ಲಾಕ್ ಎಲಿಮೆಂಟ್ಸ್ ಅಲ್ಲಿ ಮತ್ತೆ ಬರುತ್ತೆ, ಸರಿ, D and F ಬ್ಲಾಕ್ ಎಲಿಮೆಂಟ್ಸ್ ಅಲ್ಲಿ, D ಬ್ಲಾಕ್ ಎಲಿಮೆಂಟ್ಸ್ ಅಲ್ಲಿ ಅರ್ಥಾತ್ ಮ್ಯಾಗ್ನೆಟಿಕ್ ಮೊಮೆಂಟ್ ಪ್ರಾಪರ್ಟಿ ಇದೆ, ಅಲ್ಲಿ ನಾವು ಕ್ಯಾಲ್ಕುಲೇಷನ್ ಮಾಡ್ಲಿಕ್ಕೆ ಯೂಸ್ ಮಾಡ್ತೀವಿ. ವೇರ್ n is number of unpaired electrons of a central metal ion atom, where n is number of unpaired electrons of a central metal ion or atom. ಅರ್ಥ ಆಯ್ತಾ? ಇವಾಗ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಒಂದು ಇಲ್ಲ ಅಂದ್ರೆ ಇಟ್ ಶೋಸ್ ಡಯಾಮ್ಯಾಗ್ನೆಟಿಕ್ ಪ್ರಾಪರ್ಟಿ, ಇಟ್ ಶೋಸ್ ಡಯಾಮ್ಯಾಗ್ನೆಟಿಕ್ ಪ್ರಾಪರ್ಟಿ. ಇಫ್ 1 or more ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಇದ್ದಲ್ಲಿ ಅರ್ಥ ಇಟ್ ಶೋಸ್ ಪ್ಯಾರಾಮ್ಯಾಗ್ನೆಟಿಕ್ ಪ್ರಾಪರ್ಟಿ. ಅಷ್ಟು ಮಾತ್ರ ನಿಮ್ಗೆ ವಿಬಿಟಿ ಹೇಳಿರ್ತಕ್ಕಂಥದ್ದು. ವಿಬಿಟಿಯಲ್ಲಿ ಜಸ್ಟ್ ಇಫ್ 1 or more unpaired electrons are present, it shows paramagnetic property. If there is no unpaired electrons, it shows diamagnetic property. ಇಷ್ಟು ಮಾತ್ರ ಎಕ್ಸ್ಪ್ಲೇನ್ ಮಾಡಿದೆ ಅಷ್ಟೇ. ಬಟ್ ಈ ಕ್ವಾಂಟಿಟೇಟಿವ್ ರಿಲೇಶನ್ಶಿಪ್ ಎಷ್ಟು ಮ್ಯಾಗ್ನೆಟಿಕ್ ಮೊಮೆಂಟ್ ಹೊಂದಿದೆ ಅಂದ್ರೆ ಆಕ್ಚುಲಿ ದ ಕ್ವಾಂಟಿಟೇಟಿವ್ ರಿಲೇಷನ್ ಆಫ್ ಅಥವಾ ದ ಕ್ವಾಂಟಿಟೇಟಿವ್ ರೆಪ್ರೆಸೆಂಟೇಷನ್ ಆಫ್ ಮ್ಯಾಗ್ನೆಟಿಕ್ ಮೊಮೆಂಟ್ ಬೈ ಯೂಸಿಂಗ್ ನ್ಯೂ. ಅರ್ಥ ಆಯ್ತಾ? ವಾಟ್ ಇಸ್ ದ ಯೂನಿಟ್ ಫಾರ್ ನ್ಯೂ? ದಟ್ ಇಸ್ ಬೋರ್ ಮ್ಯಾಗ್ನೆಟಾನ್. ಏನ್ ಹೇಳಿ? ಬೋರ್ ಮ್ಯಾಗ್ನೆಟಾನ್. ಮ್ಯೂ ಇಸ್ ಈಕ್ವಲ್ ಟು ಮ್ಯಾಗ್ನೆಟಿಕ್ ಮೊಮೆಂಟ್. ಆ ಮ್ಯಾಗ್ನೆಟಿಕ್ ಮೊಮೆಂಟ್ ನಾವು ರೂಟ್ ಆಫ್ n into n plus 2, ವೇರ್ n is number of unpaired electrons. ಅರ್ಥ ಆಯ್ತಾ? ಇವಾಗ ನಾವು ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಯಾವುದೇ ಒಂದು ಕಾಂಪ್ಲೆಕ್ಸ್ ನಲ್ಲಿ ನೋಡ್ಕೊಂಡಾಗ, ಫಾರ್ ಎಕ್ಸಾಂಪಲ್ ಇದೇ ತಗೊಳ್ಳೋಣ, ನೀವು ಸಿಲೆಬಸ್ ಅಲ್ಲಿ ಇರ್ತಕ್ಕಂಥ ನೋಡಿ, ಇಲ್ಲಿ ನಿಕ್ಕಲ್ ಟೆಟ್ರಾ ಕ್ಲೋರೋ 2- IR. ಅರ್ಥ ಆಯ್ತಾ? ಇದರ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಎಷ್ಟು ಇರ್ತವೆ? 2 ಇರ್ತವೆ ಅಲ್ವಾ? ವಾಟ್ ಇಸ್ ಆಕ್ಸಿಜನ್ ಸ್ಟೇಟ್ ಆಫ್ ನಿಕ್ಕಲ್ ಇನ್ ದಿಸ್? +2. ಅರ್ಥ ಆಯ್ತಾ? +2 ಆಕ್ಸಿಜನ್ ಸ್ಟೇಟ್ ಅಲ್ಲಿ ಎಲೆಕ್ಟ್ರಾನಿಕ್ ಕನ್ಫರ್ಮೇಷನ್ ಅಂದ್ರೆ ಆರ್ಗಾನ್ 3d8 ನಪ್ಪ ಇದೆಯಾ? ದಿಸ್ ಇಸ್ 4p 4s 3d ಅಲ್ವಾ? ಇಲ್ಲಿ ನೋಡಿ, ದಟ್ ಈಸ್ ಇನ್ 2+ ಆಕ್ಸಿಜನ್ ಸ್ಟೇಟ್, ಇನ್ 2+ ಆಕ್ಸಿಜನ್ ಸ್ಟೇಟ್, ದಟ್ ಈಸ್ ನಿಕ್ಕಲ್ ಇನ್ 2+ ಆಕ್ಸಿಜನ್ ಸ್ಟೇಟ್. ಅರ್ಥ ಆಯ್ತಾ? ಈ ಅರೇಂಜ್ಮೆಂಟ್ ಒಂದಿರುತ್ತೆ. ದಟ್ ಈಸ್ 4s ಅಲ್ಲಿ ಇರ್ತಕ್ಕಂಥ 2 ಎಲೆಕ್ಟ್ರಾನ್ಸ್ ಲಾಸ್ ಆಗಿರುತ್ತೆ, DL ಮಾತ್ರ 8 ಎಲೆಕ್ಟ್ರಾನ್ಸ್ ಇರುತ್ತೆ, ಲೈಕ್ ದಿಸ್. ಅರ್ಥ ಆಯ್ತಾ? ಇವು ವೀಕ್ ಲಿಗ್ಯಾಂಡ್ಸ್ ಆಗಿರ್ತಕ್ಕಂಥ ರೀಸನ್ನಿಂದ ದ ಎಲೆಕ್ಟ್ರಾನ್ಸ್ ಡಸ್ ನಾಟ್ ಪೇಡ್ ಅಪ್. ಎಷ್ಟು ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಇದೆ? 2. ಇಲ್ಲಿ n is equal to 2. ಅರ್ಥ ಆಯ್ತಾ? ಅಲ್ಲಿಗೆ ದಟ್ ಇಸ್ ಈಕ್ವಲ್ ಟು ಮ್ಯೂ ಇಸ್ ಈಕ್ವಲ್ ಟು ರೂಟ್ ಆಫ್, ಅರ್ಥ ಆಯ್ತಾ, 2 into 2 + 2. ಅರ್ಥ ಆಯ್ತಾ? ದಟ್ ಈಸ್ 8 ನೋ √8. ಅರ್ಥ ಆಯ್ತಾ? ದಿಸ್ ಮ್ಯಾಗ್ನೆಟಿಕ್ ಮೊಮೆಂಟ್ ಆಫ್ ದಿಸ್ ಕಾಂಪ್ಲೆಕ್ಸ್ ಅಯಾನ್. ಈ ಸೆಂಟ್ರಲ್ ಮೆಟಲ್ ಆಟಮ್ ನ ಅರ್ಥ ಆಯ್ತಾ, ಮ್ಯಾಗ್ನೆಟಿಕ್ ಮೊಮೆಂಟ್ ಎಷ್ಟಿರುತ್ತೆ ಅಂದ್ರೆ ಇಷ್ಟಿರುತ್ತೆ. ಅರ್ಥ ಆಯ್ತಾ? ಇದನ್ನು ಬೇಕಾದ್ರೆ ನೀವು ಕ್ಯಾಲ್ಕುಲೇಟ್ ಮಾಡಬಹುದು. 2.83 ಬೋರ್ ಮ್ಯಾಗ್ನೆಟಾನ್.
ನೀವು ಬೇಕಾದ್ರೆ ಕ್ಯಾಲ್ಕುಲೇಟ್ ಮಾಡಿ, √8 ವ್ಯಾಲ್ಯೂ ಇಷ್ಟು ಬರುತ್ತೆ. ಅರ್ಥ ಆಯ್ತಾ? ನಂಬರ್ ಆಫ್ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಮೇಲೆ ನಾವು ಕ್ಯಾಲ್ಕುಲೇಟ್ ಮಾಡ್ಬೋದು ಮ್ಯಾಗ್ನೆಟಿಕ್ ಮೂಮೆಂಟ್ನ. ಅರ್ಥ ಆಯ್ತಾ? ಅದೇ ನಾವು ಫಾರ್ ಎಕ್ಸಾಂಪಲ್ ಈ ಕಾಂಪ್ಲೆಕ್ಸ್ ಕಾಂಪೌಂಡ್ ತೊಗೊಂಡ್ವಿ, ಇದು ನಿಮಗೆ ಸಿಲೆಬಸಲ್ಲಿ ಇದೆ. ಅರ್ಥ ಆಯ್ತಾ? ದಟ್ ಈಸ್ ಯಾವುದು ಸಿ ಅಂತಾನೆ, CN 4 times 2 - ಇದು ಸಿಲೆಬಸಲ್ಲಿ ಇದೆ. ಬಟ್ ಇದರದ್ದು ಮ್ಯಾಗ್ನೆಟಿಕ್ ಮೂಮೆಂಟ್ ಇಸ್ ಗೋಯಿಂಗ್ ಟು ಬಿ 0. ಇದರಲ್ಲಿ ಕೂಡ ನಿಕ್ಕಲ್ +2 ಆಕ್ಸಿಜನ್ ಸ್ಟೇಟ್. ಯಾಕೆ ಇದು 0 ಬರುತ್ತೆ ಅಂದ್ರೆ ಡ್ಯೂ ಟು ಪ್ರೆಸೆನ್ಸ್ ಆಫ್ ಸ್ಟ್ರಾಂಗ್ ಲಿಗೇಂಡ್ಸ್ ಇಸ್ ಗೋಯಿಂಗ್ ಟು ಪೇರ್ ಅಪ್. ದೇರ್ ಇಸ್ ನೋ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ನಾ. That's why the magnetic moment mu is equal to 0 for this complex. ಅರ್ಥ ಆಯ್ತಾ? mu is equal to 0 for this complex ion. ಈ ಕಾಂಪ್ಲೆಕ್ಸ್ ಐನ್ mu ವ್ಯಾಲ್ಯೂ ಎಷ್ಟು? 0. ಅದೇ ಈ ಕಾಂಪ್ಲೆಕ್ಸ್ ಐನ್ mu ವ್ಯಾಲ್ಯೂ ಎಷ್ಟು ಬರುತ್ತೆ? 2.83 ಬೋರ್ ಮ್ಯಾಗ್ನೆಟಾನ್ ಅಷ್ಟು ಬರುತ್ತೆ. ಅರ್ಥ ಆಯ್ತಾ? ಬೋರ್ ಮ್ಯಾಗ್ನೆಟಾನ್ ಇಸ್ ದ ಯೂನಿಟ್ ಆಫ್ ಮ್ಯಾಗ್ನೆಟಿಕ್ ಮೂಮೆಂಟ್. ವಾಟ್ ಇಸ್ ದ ಯೂನಿಟ್ ಆಫ್ ಮ್ಯಾಗ್ನೆಟಿಕ್ ಮೂಮೆಂಟ್ ಅಂದ್ರೆ ಏನು ಕೊಡ್ತೀರಾ? ಬೋರ್ ಮ್ಯಾಗ್ನೆಟಾನ್ ನಿಮ್ಗೆ ಬರುತ್ತೆ D&M ಬ್ಲಾಕ್ ಎಲಿಮೆಂಟ್ಸ್. ಅರ್ಥ ಆಯ್ತಾ? ಬಟ್ ನಿಮಗೆ NCERT ಡಿಸ್ಕಸ್ ಮಾಡಿದಾನೆ, ನಾವು ಡಿಸ್ಕಸ್ ಮಾಡ್ತಾ ಇದ್ದೀವಿ. ಅರ್ಥ ಆಯ್ತಾ? ನೆಕ್ಸ್ಟ್ ಇನ್ನೂ ಒಂದು ಎಕ್ಸಾಂಪಲ್ ಡಿಸ್ಕಸ್ ಮಾಡಿದ್ದಾನೆ, ದಟ್ ಈಸ್ Fe CN6 4-. ಇದರದ್ದು ಮ್ಯಾಗ್ನೆಟಿಕ್ ಮೂಮೆಂಟ್ ಇಸ್ ಗೋಯಿಂಗ್ ಟು ಬಿ 0. ನಾವು ಕ್ಯಾಲ್ಕುಲೇಟ್ ಮಾಡಿದ್ವಿ. ಯಾಕೆಂದ್ರೆ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಇಲ್ಲ. ಯಾಕಿಲ್ಲ ಅಂತ ಹೇಳ್ಬಿಟ್ಟಂದ್ರೆ ನೋಡಿ, ವಾಟ್ ಇಸ್ ಆಕ್ಸಿಜನ್ ಸ್ಟೇಟ್ ಆಫ್ ಐರನ್ ಇನ್ ದಿಸ್ +2 ಅಲ್ವಾ? ಕ್ಯಾಲ್ಕುಲೇಟ್ ಮಾಡ್ಬೇಕಾ? ಹೆಂಗ್ ಬರುತ್ತೆ ಇದು +2 ಅಂತ ಗೊತ್ತಿದೆಯಾ? ಏನಿಲ್ಲ, ಇದು X. ಅರ್ಥ ಆಗ್ತಿದೆಯಾ? ಇದು -1 × 6 = -4. ಅರ್ಥ ಆಯ್ತಾ? ಯಾವ್ದನ್ನ ಕ್ಯಾಲ್ಕುಲೇಟ್ ಮಾಡ್ಬೇಕು? ಅದು X. ಈಚ್ ಸೈಡ್ ಇಸ್ -1 -1 × 6 -6. ಅರ್ಥ ಆಯ್ತಾ? =-4. therefore X is equal to ಈ -6 4 ಕಡೆ +6 ಆಗುತ್ತೆ. ಆ ಕಡೆ ಆಲ್ರೆಡಿ -4 ಇರುತ್ತೆ, ಏನಾಗುತ್ತೆ? +2 ಆಗುತ್ತೆ. X is equal to +2. ಅರ್ಥ ಆಗಿದೆಯಾ? ಕ್ಯಾಲ್ಕುಲೇಟ್ ಮಾಡಬೇಕಾ? ಇಲ್ಲ, ನೋಡ್ಕೊಳ್ಬೇಕಾದ್ರೆ ಇದನ್ನು X ಪ್ಲಸ್ -1 × 6 is equal to -4. X -6 is equal to -4. X is equal to -4 + 6. therefore X is equal to +2 ಅಲ್ವಾ? ಈ ಥರ ನಾವು ಮ್ಯಾಗ್ನೆಟಿಕ್ ಮೂಮೆಂಟ್ನ ಆಕ್ಸಿಜನ್ ಸ್ಟೇಟ್ನ ಕ್ಯಾಲ್ಕುಲೇಟ್ ಮಾಡ್ತೀವಿ. ಈ ಆಕ್ಸಿಜನ್ ಸ್ಟೇಟ್ ಅಲ್ಲಿ ಟೋಟಲಿ +2 ಆಕ್ಸಿಜನ್ ಸ್ಟೇಟ್ ಅಲ್ಲಿ, ಅರ್ಥ ಆಯ್ತಾ? ನಾವು ಐರನ್ ಇನ್ +2 ಆಕ್ಸಿಜನ್ ಸ್ಟೇಟ್, ಆಕ್ಸಿಜನ್ ಸ್ಟೇಟ್ ಅಲ್ಲಿ ಅದ್ರಲ್ಲಿ ನಾವು ಎಲೆಕ್ಟ್ರಾನ್ ಅರೇಂಜ್ಮೆಂಟ್ ಹೆಂಗ್ ಮಾಡ್ತೀವಿ? ಆರ್ಗಾನ್ 3d6 ತಾನೆ, 3d6 4s0, this is 4p 4s. ಅರ್ಥ ಆಯ್ತಾ? ಈ 2+ ಆಕ್ಸಿಜನ್ ಸ್ಟೇಟ್ ಅಲ್ಲಿ, ಐರನ್ ಅಲ್ಲಿ 2+ ಆಕ್ಸಿಜನ್ ಸ್ಟೇಟ್ ಅಲ್ಲಿ ಓನ್ಲಿ S ಅಲ್ಲಿ ಇರ್ತಕ್ಕಂಥ 2 ಹೋಗ್ಬಿಟ್ಟಿರುತ್ತೆ. ಅರ್ಥ ಇದೆ? DL 6 ಹಂಗೆ ಇರ್ತವೆ. 6 ಎಲೆಕ್ಟ್ರಾನ್ಸ್ ಹೆಂಗೆ ನೋಡಿ, ಇಲ್ಲಿ ಹಿಂಗಿರುತ್ತೆ 6 ಎಲೆಕ್ಟ್ರಾನ್ಸ್. ಡ್ಯೂ ಟು presence of strong ligands, these 2 electrons gets paired up. There is no unpaired electrons now. Hence, what is the mu value? Is going to be 0 for this complex ion. ಅರ್ಥ ಆಗಿದೆಯಾ? ಎನಿ ಡೌಟ್? mu value is going to be 0. ಅರ್ಥ ಆಯ್ತಾ? ಅದೇ ನೋಡಿ ಇಲ್ಲಿ, ದಟ್ ಈಸ್ ಇನ್ನೂ ಒಂದು ಕಾಂಪ್ಲೆಕ್ಸ್ ಅಂತ ತಗೊಳ್ಳೋಣ. ನಿಮಗೆ ಸಿಲೆಬಸ್ ಅಲ್ಲಿ ಡಿಸ್ಕಸ್ ಮಾಡಿರ್ತಕ್ಕಂಥದ್ದೇ. ಅರ್ಥ ಆಯ್ತಾ? COF6 3-. What is the mu value? What is the oxidation state of cobalt? ಅರ್ಥ +3 ತಾನೆ? The cobalt in +3 oxidation state. In cobalt +3 oxidation state, what is the electron arrangement? Argon 3d6 4s0 ಅಲ್ಲಮ್ಮ. 1 2 3 4 5 3d, this is 4s, this is 4p, ಇದು 4s. ಇವಾಗ ಕೋಬಾಲ್ಟ್ +3 ಆಕ್ಸಿಜನ್ ಸ್ಟೇಟ್ ಅಲ್ಲಿ ಕೋಬಾಲ್ಟ್ ಅಟಾಮಿಕ್ ನಂಬರ್ ಇಸ್ 27. ಎಲೆಕ್ಟ್ರಾನ್ ಕಾನ್ಸ್ ಗೊತ್ತಿದೆ ನಿಮಗೆ, 3d7, ಆರ್ಗಾನ್ 3d7 and 4s2. +3 ಅಂದ್ರೆ 4s ಅಲ್ಲಿ ಇರ್ತಕ್ಕಂಥ 2 ಹೋಗಿರುತ್ತೆ, DL 1 ಹೋಗಿರುತ್ತೆ. ಅರ್ಥ ಆಯ್ತಾ? ಅಲ್ಲಿಗೆ DL 6 ಇರ್ತಾವ. ಆ 6 ಎಲೆಕ್ಟ್ರಾನ್ಸ್ ಹಿಂಗೆ ಅಕಾಮಿಡೇಟ್ ಆಗಿರುತ್ತೆ. ಇಲ್ಲಿ ವೀಕ್ ಲಿಗ್ಯಾಂಡ್ಸ್ ಆಗಿರ್ತಕ್ಕಂಥ ರೀಸನ್ ಇಂದ ದ ಎಲೆಕ್ಟ್ರಾನ್ ಡು ನಾಟ್ ಸ್ಟಾರ್ಟ್ ಪೇಡ್ ಅಪ್. ಅವಾಗ ಏನ್ ಮಾಡುತ್ತೆ ಇದು? ಔಟರ್ ND ಆರ್ಬಿಟಲ್ಸ್ ಆರ್ ಯುಟಿಲೈಸ್ಡ್ ಫಾರ್ ದ ಹೈಬ್ರಿಡೇಷನ್
4d ಆರ್ಬಿಟಲ್ಸ್ ಹೈಬ್ರಿಡೇಷನ್ ಪ್ಲೇಸ್ ಮಾಡ್ಕೊಳ್ತಾರೆ. ಯಾಕಂದ್ರೆ ಕೋಆರ್ಡಿನೇಷನ್ ನಂಬರ್ 6 ಇದೆ. 6 ವೇಕೆಂಟ್ ಆರ್ಬಿಟಲ್ಸ್ 1 2 3 4 5 6. ಅರ್ಥ ಆಯ್ತಾ? ದಟ್ ಈಸ್ sp3d2 ಹೈಬ್ರಿಡೇಷನ್ ಆಗುತ್ತೆ. sp3d2 ಹೈಬ್ರಿಡೇಷನ್ ಆಗಿ 6 ಹೈಬ್ರಿಡ್ ಆರ್ಬಿಟಲ್ಸ್ ಫಾರ್ಮ್ ಆಗುತ್ತೆ. ಆ 6 ಹೈಬ್ರಿಡ್ ಆರ್ಬಿಟಲ್ಸ್ ಈ ಲಿಗ್ಯಾಂಡ್ಸ್ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಹೊಂದಿರುತ್ತೆ ನೋಡು, ಆ ಆರ್ಬಿಟಲ್ ಜೊತೆ ಓವರ್ಲ್ಯಾಪಿಂಗ್ ಆಗಿ ಕೋಆರ್ಡಿನೇಟ್ ಬಾಂಡ್ಸ್ ಫಾರ್ಮ್ ಆಗುತ್ತೆ ಅಂತ ಆಲ್ರೆಡಿ ನಿಮಗೆ ಗೊತ್ತಿದೆ. ಅರ್ಥ ಆಯ್ತಾ? ಇವಾಗ ನಾವು ಇದ್ರದ್ದು ಮ್ಯಾಗ್ನೆಟಿಕ್ ಮೊಮೆಂಟ್ ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ಅವುಗಳ ನಂಬರ್ ಆಫ್ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ n = 4 ತಾನೆ. ಇವಾಗ n = 4 ಅಂದ್ರೆ ಏನು ಕೊಡ್ತೀರಿ ಇಲ್ಲಿ? 4 × 4 + 2 6 × 4 ರೂಟ್ 24 ರೂಟ್ 24 ತಾನೆ. ದಟ್ ಈಸ್ 4.98 ಬೋರ್ ಮ್ಯಾಗ್ನೆಟಾನ್ ಬರುತ್ತೆ. 4.98 ಬೋರ್ ಮ್ಯಾಗ್ನೆಟಾನ್. ಅರ್ಥ ಆಯ್ತಾ? 4.98 ಬೋರ್ ಮ್ಯಾಗ್ನೆಟಾನ್ ಬರುತ್ತೆ. ನೋಡಿದ್ರೆ ಮ್ಯಾಗ್ನೆಟಿಕ್ ಮೊಮೆಂಟ್ ಕೂಡ ಕ್ಯಾಲ್ಕುಲೇಟ್ ಮಾಡಬಹುದು. ಬಟ್ ಇಷ್ಟೇ ಕ್ಯಾಲ್ಕುಲೇಟ್ ಮಾಡೋದು ಕ್ವಾಂಟಿಟೇಟಿವ್ ರಿಲೇಶನ್ಶಿಪ್ ಏನು ನಿಮಗೆ ಎಕ್ಸ್ಪ್ಲೇನ್ ಮಾಡಿಲ್ಲ, ಅದು VBT. ಅರ್ಥ ಆಗಿದೆಯಾ? ಇವಾಗ ಮ್ಯಾಗ್ನೆಟಿಕ್ ಮೊಮೆಂಟ್ ಗೊತ್ತಾಯಿತು. ನಾವು ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಎಷ್ಟಿದಾವೆ ಅಂತ ಗೊತ್ತಿದ್ರೆ ಮ್ಯಾಗ್ನೆಟಿಕ್ ಮೊಮೆಂಟ್ ಕ್ಯಾಲ್ಕುಲೇಟ್ ಮಾಡ್ಬೋದು ತಾನೆ. ಅದು ಇನ್ನರ್ ಆರ್ಬಿಟಲ್ ಕಾಂಪ್ಲೆಕ್ಸ್, ಔಟರ್ ಆರ್ಬಿಟಲ್ ಕಾಂಪ್ಲೆಕ್ಸ್ ಅಂತ ಹೇಳಬೇಕಾದ್ರೆ ಇಫ್ ಇನ್ನರ್ n-1d ಆರ್ಬಿಟಲ್ಸ್ ಇನ್ವಾಲ್ವ್ ಆನ್ ಹೈಬ್ರಿಡೇಷನ್, ಈ ಇನ್ನರ್ n-1d ಹೈಬ್ರಿಡೇಷನ್ ಇನ್ವಾಲ್ವ್ ಆದರೆ ಅದು ಇನ್ನರ್ ಆರ್ಬಿಟಲ್ ಕಾಂಪ್ಲೆಕ್ಸ್. ಈ ತರ ಔಟರ್ ND ಆರ್ಬಿಟಲ್ಸ್ ಇನ್ವಾಲ್ವ್ ಆಗಿದ್ದ ಹೈಬ್ರಿಡೇಷನ್ಗೆ ಔಟರ್ ಆರ್ಬಿಟಲ್ ಕಾಂಪ್ಲೆಕ್ಸ್ ಅಥವಾ ಹೈ ಸ್ಪಿನ್ ಕಾಂಪ್ಲೆಕ್ಸಸ್ ಅಂತ ಕರಿತೀವಿ. ಔಟರ್ ಆರ್ಬಿಟಲ್ ಕಾಂಪ್ಲೆಕ್ಸ್ಗೆ. ಇನ್ನರ್ ಆರ್ಬಿಟಲ್ ಕಾಂಪ್ಲೆಕ್ಸ್ ಲೋ ಸ್ಪಿನ್ ಕಾಂಪ್ಲೆಕ್ಸ್ ಅಂತ ಕರಿತೀವಿ. ಅರ್ಥ ಆಯ್ತಾ? ಇಲ್ಲಿ ನಿಮಗೆ ನೋಟ್ಸಲ್ಲಿ ಪೇಜ್ ನಂಬರ್ 215 ಅರ್ಥ ಆಯ್ತಾ? 215 ನಿಮಗೆ ದಟ್ ಈಸ್ ಆ ಒಂದು ಬಾಕ್ಸ್ ಕೊಟ್ಟಿದ್ದೀವಿ. ಆ ಬಾಕ್ಸ್ ಮೇಲ್ಗಡೆ ಅರ್ಥ ಆಯ್ತಾ ಒಂದು ಆರೋ ಮಾರ್ಕ್ ಕೊಟ್ಟಿದ್ದೀವಿ. ಆರೋ ಮಾರ್ಕಲ್ಲಿ CONH3 6 times 3+. ವಾಟ್ಸ್ ಆಕ್ಸಿಜನ್ ಸ್ಟೇಟ್? ಕೋಬಾಲ್ಟ್ +3 ಆಕ್ಸಿಜನ್ ಸ್ಟೇಟ್ ತಾನೆ. ಸ್ಟ್ರಾಂಗ್ ಲಿಗ್ಯಾಂಡ್ಸ್ ಆಗಿರ್ತಕ್ಕಂಥ ಎರಡು ಒಂದು ಪೇರಪ್ ಆಗ್ತಾವ. ಅಲ್ಲಿ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ 2 ಅಂತ ಕೊಟ್ಟಿದ್ದಾರೆ, ಅದನ್ನು 0 ಮಾಡ್ಕೊಳ್ಳಿ. ಅರ್ಥ ಆಯ್ತಾ? ಅದ್ರ ಪಕ್ಕದಲ್ಲಿ ಇನ್ನೊಂದು ಕಾಂಪ್ಲೆಕ್ಸ್ ಏನು ಕೊಟ್ಟಿದ್ದಾರೆ, ಯಾವುದು? FeCN6 3-. ಇದ್ರದ್ದು 2 ಅಂತ ಕೊಟ್ಟಿದ್ದಾರೆ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್, ಇದ್ರದ್ದು 1 ಅಂತ ಕೊಟ್ಟಿದ್ದಾರೆ. ಇದೇನು ಕರೆಕ್ಟ್ ಆಗಿದೆ? ಇದ್ರದ್ದು 0 ಬರ್ಕೊಳ್ಳಿ. 2 ಇರ್ತಕ್ಕಂಥ 0, ಅದು ಮಿಸ್ಟೇಕ್ ಆಗಿದೆ, 0 ಮಾಡ್ಕೊಳ್ಳಿ ನೋಟ್ಸಲ್ಲಿ. ಅರ್ಥ ಆಯ್ತಾ? 0,1 ರೆಸ್ಪೆಕ್ಟಿವ್ಲಿ ಅಂತ ಮಾಡ್ಕೊಳ್ಳಿ ನೋಟ್ಸಲ್ಲಿ. ಅರ್ಥ ಆಯ್ತಾ? 0,1 ರೆಸ್ಪೆಕ್ಟಿವ್ಲಿ. ಇನ್ನು ಕೆಳಗಡೆ ಇರ್ತಕ್ಕಂಥದ್ದು ನೆಕ್ಸ್ಟ್ ಪಾಯಿಂಟ್ ಕರೆಕ್ಟ್ ಆಗಿದೆ. ಅರ್ಥ ಆಯ್ತಾ? ಇವಾಗ ಈ ಎರಡು ಕಾಂಪ್ಲೆಕ್ಸ್ ಯಾಕೆ 0 ಅಂತ ಗೊತ್ತಾಯ್ತಾ? ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ μ = 0. ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ 0, ಅದರಿಂದ μ = 0 ಬರುತ್ತೆ. ಅರ್ಥ ಆಯ್ತಾ? ಈ μ ವ್ಯಾಲ್ಯೂ ಯಾವಾಗ 0 ಬರುತ್ತೆ ಅಂದ್ರೆ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಇಲ್ಲದೆ ಇರಬೇಕಾದ್ರೆ. ಈ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಇರೋದು 0. ಯಾಕೆ ಹೇಳಿ 0? ನೋಡಿ ಇಲ್ಲಿ ಕೋಬಾಲ್ಟ್ NH3 ತಾನೆ 6 times 3+ ಅಂದ್ರೆ ದ ಕೋಬಾಲ್ಟ್ ಇನ್ +3 ಆಕ್ಸಿಜನ್ ಸ್ಟೇಟ್. ಕೋಬಾಲ್ಟ್ ಇನ್ +3 ಆಕ್ಸಿಜನ್ ಸ್ಟೇಟ್ ಡ್ಯೂ ಟು ಪ್ರೆಸೆನ್ಸ್ ಆಫ್ ಸ್ಟ್ರಾಂಗ್ ಲಿಗ್ಯಾಂಡ್ಸ್. ಈ ಎರಡು ಎಲೆಕ್ಟ್ರಾನ್ಸ್ ಬಂದು ಇಲ್ಲಿ ಪೇರಪ್ ಆಗ್ಬಿಟ್ರೆ, ಅರ್ಥ ಆಯ್ತು? ಇಲ್ಲಿ ಪೇರಪ್ ಆಗ್ಬಿಟ್ರೆ ಹಿಂಗೆ ಎರಡು ತನಕ ಎರಡು ಎಲೆಕ್ಟ್ರಾನ್ಸ್ ಬಂದು ಪೇರಪ್ ಆದ್ರೆ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಇಲ್ಲ ತಾನೆ. ಇನ್ನರ್ ಆರ್ಬಿಟಲ್ ಕಾಂಪ್ಲೆಕ್ಸ್ ಇದು ಆಕ್ಚುಲಿ. ಅರ್ಥ ಆಯ್ತು? ಇನ್ನರ್ ಆರ್ಬಿಟಲ್ ಕಾಂಪ್ಲೆಕ್ಸ್. ಇವಾಗ ಇದೆಲ್ಲ ಹೈಬ್ರಿಡೇಷನ್. ಇವಾಗ D2sp3 ಹೈಬ್ರಿಡೇಷನ್, D2sp3 ಹೈಬ್ರಿಡೇಷನ್. ಅರ್ಥ ಆಯ್ತು? ಇನ್ನರ್ ಆರ್ಬಿಟಲ್ ಕಾಂಪ್ಲೆಕ್ಸ್. ಅರ್ಥ ಆಗಿದೆಯಾ? ನೋಡಿಲ್ಲಿ ನಿಮಗೆ ಹೈಬ್ರಿಡೇಷನ್ ನೋಡ್ಕೊಂಡು ಇನ್ನರ್ ಆರ್ಬಿಟಲ್ ಕಾಂಪ್ಲೆಕ್ಸ್, ಔಟರ್ ಆರ್ಬಿಟಲ್ ಕಾಂಪ್ಲೆಕ್ಸ್ ಅಂತ ಹೇಳ್ಬಿಡ್ಬೋದು. ಡಿ ಈ ಕಡೆ ಇತ್ತು ಅಂದ್ರೆ ಎಸ್ಗಿಂತ ಮೊದಲೇ ದಟ್ ಈಸ್ ಇನ್ನರ್ ಆರ್ಬಿಟಲ್ ಕಾಂಪ್ಲೆಕ್ಸ್. ಅದಾದ್ಮೇಲೆ ಇದ್ರೆ ಔಟರ್ ಆರ್ಬಿಟಲ್ ಕಾಂಪ್ಲೆಕ್ಸ್ ಹುಡುಗುರ್ತದೆ. ಅರ್ಥ ಆಯ್ತು? ಇದು ಇನ್ನರ್ ಆರ್ಬಿಟಲ್ ಕಾಂಪ್ಲೆಕ್ಸ್. ಅರ್ಥ ಆಗಿದೆಯಾ? ಇದರಲ್ಲಿ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ 0, ಅಲ್ಲಿ 1,2,1 ರೆಸ್ಪೆಕ್ಟಿವ್ಲಿ ಅಂತಿದೆ. 0,1 ಇದರದ್ದು 1. ಯಾಕೆ ಹೇಳಿ? ದ ಐರನ್ ಇನ್ +3 ಆಕ್ಸಿಜನ್ ಸ್ಟೇಟ್. ದ ಐರನ್ ಇನ್ +3 ಆಕ್ಸಿಜನ್ ಸ್ಟೇಟ್. ಇಲ್ಲಿ ಬರೀತೀವಿ ನೋಡಿ, ಇಲ್ಲೇ ಬರೀತೀವಿ. FeCN6 ಅರ್ಥ ಆಯ್ತಾ? 3- ತಾನೆ. ವಾಟ್ ಇಸ್ ಆಕ್ಸಿಜನ್ ಸ್ಟೇಟ್ ಆಫ್ ಐರನ್? +3. +3 ಅಲ್ಲಿ ಅಂದ್ರೆ ಐರನ್ ಅಟಾಮಿಕ್ ನಂಬರ್ ಎಷ್ಟು? 26 ಅಲ್ವಾ? 26. ಆರ್ಗಾನ್ 3d6 4s2. +3 ಅಂದ್ರೆ 4s ಅಲ್ಲಿ 2 ಎಲೆಕ್ಟ್ರಾನ್ಸ್ ಹೋಗ್ಬಿಟ್ಟಿರುತ್ತೆ, ಡಿ ಅಲ್ಲಿ 1 ಎಲೆಕ್ಟ್ರಾನ್ ಹೋಗ್ಬಿಟ್ಟಿರುತ್ತೆ. ಡಿ ಅಲ್ಲಿ 5 ಮಾತ್ರ ಇರುತ್ತೆ ತಾನೆ. ನೋಡಿ ಇಲ್ಲಿ
ಥರ 5 ಮಾತ್ರ ಇರುತ್ತೆ ಡಿ ಅಲ್ಲಿ. ಐರನ್ ಇನ್ +3 ಆಕ್ಸಿಜನ್ ಸ್ಟೇಟ್, ಅರ್ಥ ಆಯ್ತಾ? 5 ಮಾತ್ರ ಇರುತ್ತೆ. 5 ಇದ್ದಾಗ ಅರ್ಥ ಆಯ್ತಾ ಏನಾಗತ್ತೆ ನೋಡಿ, ಒಂದು ಎಲೆಕ್ಟ್ರಾನ್ ಇಲ್ಲಿಗೆ ಜಂಪ್ ಆಗ್ಬಿಟ್ಟಿರುತ್ತೆ, ಒಂದು ಅನ್ಪೇಡ್. ಇವಾಗ ಫಾರ್ ಎಕ್ಸಾಂಪಲ್ ಇವು 4 ಈ ಎರಡು ಬಂದು 2ರಲ್ಲಿ ಪೇರಪ್ ಆದ್ರೆ ಒಂದು ಅನ್ಪೇಡ್ ಇರುತ್ತೆ ತಾನೆ. ಅನ್ಪೇಡ್ ಎಲೆಕ್ಟ್ರಾನ್ಸ್ ಇರ್ತಕ್ಕಂಥ ರೀಸನ್ ಇಂದ ಇಟ್ ಶೋಸ್ ಪ್ಯಾರಾಮ್ಯಾಗ್ನೆಟಿಕ್ ಪ್ರಾಪರ್ಟಿ. ದಟ್ ಈಸ್ ಎಷ್ಟಿರುತ್ತೆ ಮ್ಯೂ ಅಂದ್ರೆ 1.73 ಬರುತ್ತೆ, 1.73. ಅರ್ಥ ಆಯ್ತಾ? ಯಾಕಂದ್ರೆ n=1 ಬರುತ್ತೆ ತಾನೆ. n=1 ಬಂದಾಗ ದಟ್ ಈಸ್ 1.73 ಬರುತ್ತೆ. 1 ಅರ್ಥ ಆಯ್ತಾ? 3 ಅಂದ್ರೆ √3 ಅಲ್ಲಿ ಎಷ್ಟು? 1.7374. ಅರ್ಥ ಆಯ್ತಾ? ಬೋರ್ ಮ್ಯಾಗ್ನೆಟ್ ಆಗ್ಬೋದು. ಅರ್ಥ ಆಯ್ತಾ? ದಿಸ್ ಇಸ್ ದ ಮ್ಯೂ ವ್ಯಾಲ್ಯೂ ಆಫ್ ದಿಸ್ ಕಾಂಪ್ಲೆಕ್ಸ್ ಏರ್. ಅರ್ಥ ಆಯ್ತಾ? ಟೋಟಲಿ ಇನ್ನರ್ ಆರ್ಬಿಟಲ್ ಕಾಂಪ್ಲೆಕ್ಸ್. ಅರ್ಥ ಆಯ್ತಾ? ಇದು ಇನ್ನರ್ ಆರ್ಬಿಟಲ್ ಕಾಂಪ್ಲೆಕ್ಸ್, ಇದು ಇನ್ನರ್ ಆರ್ಬಿಟಲ್ ಕಾಂಪ್ಲೆಕ್ಸ್. ನೆಕ್ಸ್ಟ್ ಲೈನ್ ಇಲ್ಲಿ ಯಾವ್ದಿದೆ? ಅರ್ಥ ಆಯ್ತಾ? MnCl6 MnCl6 3- ಅರ್ಥ ಆಯ್ತಾ? FeF6 3- ಅಲ್ವಾ? ಅರ್ಥ ಆಯ್ತು? FeF6 3- ಇದು 3- ಕಣ, ಸರಿ. FeF6 3- FeF6 3- ಅರ್ಥ ಆಯ್ತಾ? ನೆಕ್ಸ್ಟ್ COF6 3- ಇವೆಲ್ಲ ಔಟರ್ ಆರ್ಬಿಟಲ್ ಕಾಂಪ್ಲೆಕ್ಸ್. ಯಾಕಂದ್ರೆ ನೀವು ಲಿಗ್ಯಾಂಡ್ಸ್ ನೋಡ್ಬಿಟ್ಟು ಹೇಳ್ಬೋದು ಬೇಕಾದ್ರೆ ಔಟರ್ ಆರ್ಬಿಟಲ್ ಕಾಂಪ್ಲೆಕ್ಸ್ ಅಂತ. ಅಂದ್ರೆ ನಂಬರ್ ಆಫ್ ಲಿಗ್ಯಾಂಡ್ 6 ಇದ್ದು ನಂಬರ್ ಆಫ್ ಲಿಗ್ಯಾಂಡ್ 6 ಇದ್ದು, ಅರ್ಥ ಆಯ್ತಾ? ಅವು ವೀಕ್ ಲಿಗ್ಯಾಂಡ್ಸ್ ಆಗಿದ್ದಲ್ಲಿ ಎಲೆಕ್ಟ್ರಾನ್ಸ್ ಪೇರಪ್ ಆಗಲ್ಲ. ಆವಾಗ ಔಟರ್ ND ಆರ್ಬಿಟಲ್ಸ್ ಯುಟಿಲೈಸ್ ಮಾಡ್ಕೊಳ್ಳೇಬೇಕು ಹೈಬ್ರಿಡೇಷನ್ಗೆ. ಆವಾಗ ನೀವು ಹೇಳ್ಬೋದು ಇವು ಔಟರ್ ಆರ್ಬಿಟಲ್ ಕಾಂಪ್ಲೆಕ್ಸಸ್ ಅಂತ. ಅರ್ಥ ಆಯ್ತಾ? ಇದರಲ್ಲಿ ಎಷ್ಟು ಅನ್ಪೇಡ್ ಎಲೆಕ್ಟ್ರಾನ್ಸ್ ಇದಾವೆ? ವೆರಿ ಸಿಂಪಲ್. ಆಕ್ಸಿಜನ್ ಸ್ಟೇಟ್ ನೋಡ್ಕೊ Mn. ಅರ್ಥ ಆಯ್ತಾ? +3 ಆಗುತ್ತೆ. ಯಾಕಂದ್ರೆ ಈಚ್ Cl is -1. ಇದು X ಪ್ಲಸ್ -1 × 6 is equal to -3. X - 6 is equal to -3. X is equal to -3 + 6. Therefore X is equal to +3. ಅಲ್ವಾ? In the +3 oxygen state, how many unpaired electrons are present in Mn? What is the atomic number of Mn? 25 ತಾನೆ. ಅರ್ಥ ಆಯ್ತಾ? What is the electronic configuration? Argon 3d, ಅರ್ಥ ಆಯ್ತಾ? 5 4s2. ಅರ್ಥ ಆಯ್ತಾ? ಇನ್ನು +3 ಇವೆರಡು ಇದರಲ್ಲಿ 1. ಅರ್ಥ ಆಯ್ತಾ? ಟೋಟಲ್ ಏನಾಗಿರುತ್ತೆ? ಇದಿರ್ಲಿ ಕೆಳಗಡೆ ಬರೀತೀವಿ ನೋಡಿ. ಅರ್ಥ ಆಯ್ತಾ? ಇನ್ನು Mn +3 ಆಕ್ಸಿಜನ್ ಸ್ಟೇಟ್, ಅರ್ಥ ಆಯ್ತಾ? ಆರ್ಗಾನ್ 3d 4 4s0 ಅಲ್ವಾ? ದಟ್ ಇಸ್ ಎಲೆಕ್ಟ್ರಾನಿಕ್ ಕ್ಯಾಲ್ಕುಲೇಷನ್. ಈ 4 ಇರ್ತಕ್ಕಂಥ ಡಿ ಅಲ್ಲಿ 5 ಆರ್ಬಿಟಲ್ಸ್ ಅಲ್ಲಿ ಸಿಂಗಲ್ ಆಗಿ ಹಾಕಬೇಕಾಗತ್ತೆ. ಅಲ್ಲಿ ವಾಟ್ ಇಸ್ ದ n ವ್ಯಾಲ್ಯೂ ಹಿಯರ್? 4. ಮ್ಯಾಗ್ನೆಟಿಕ್ ಮೊಮೆಂಟ್ ಕ್ಯಾಲ್ಕುಲೇಟ್ ಮಾಡ್ಬೋದಾ? ಯಾಕಂದ್ರೆ n ವ್ಯಾಲ್ಯೂ ಸಿಕ್ತು ನಮ್ಗೆ. n = 4 ಅಂತ ಗೊತ್ತಾಯ್ತು. ಯಾವಾಗ n = 4 ಅಂತ ಗೊತ್ತಾಯ್ತು, ಆಟೋಮೆಟಿಕಲಿ ವಿ ಕ್ಯಾನ್ ಈಸಿಲಿ ಕ್ಯಾಲ್ಕುಲೇಟ್ ದ ಮ್ಯಾಗ್ನೆಟಿಕ್ ಮೊಮೆಂಟ್ ಬೈ ಯೂಸಿಂಗ್ ದ ಫಾರ್ಮುಲಾ μ = √n × n+2 ಬೋರ್ ಮ್ಯಾಗ್ನೆಟ್. ಅರ್ಥ ಆಯ್ತಾ? ಎಷ್ಟು ಬರುತ್ತೆ ಅಂತ ಹೇಳ್ಬಿಟ್ಟಂದ್ರೆ ದಟ್ ಇಸ್ 4.98 ಬೋರ್ ಮ್ಯಾಗ್ನೆಟ್ ಬರುತ್ತೆ. ಅದು ನೀವು ಕ್ಯಾಲ್ಕುಲೇಟ್ ಮಾಡ್ತಕ್ಕಂಥದ್ದು ಮುಂದೆ ಹೇಳ್ಬೋದು. ಟೋಟಲಿ n ವ್ಯಾಲ್ಯೂ ಎಷ್ಟು? 4 ತಾನೆ. ಅರ್ಥ ಆಯ್ತು? ಇದು ಪ್ಯಾರಾಮ್ಯಾಗ್ನೆಟಿಕ್ ಡೈಮ್ಯಾಗ್ನೆಟಿಕ್? ಪ್ಯಾರಾಮ್ಯಾಗ್ನೆಟಿಕ್. n ವ್ಯಾಲ್ಯೂ ಇದೆ ಅಂದ್ರೆ ಪ್ಯಾರಾಮ್ಯಾಗ್ನೆಟಿಕ್. ಅರ್ಥ ಆಯ್ತಾ? ಫಾರ್ ಎಕ್ಸಾಂಪಲ್ ಇದನ್ನೇನು ಹೇಳಿದ್ರೆ ನೀವು 4 ಅಂತ. ಇದರಲ್ಲಿ n ವ್ಯಾಲ್ಯೂ ಎಷ್ಟು? ವಾಟ್ ಇಸ್ ಆಕ್ಸಿಜನ್ ಸ್ಟೇಟ್ ಆಫ್ ಐರನ್? +3 ಆಗುತ್ತೆ ಅದರಲ್ಲಿ ಕೂಡ. ಯಾಕಂದ್ರೆ ಸೇಮ್ X -1 × 6 is equal to -3. ಅರ್ಥ ಆಯ್ತು? ಸೇಮ್ +3. ಇವಾಗ ಐರನ್ ಇನ್ +3 ಆಕ್ಸಿಜನ್, ವಾಟ್ ಇಸ್ ಅಟಾಮಿಕ್ ನಂಬರ್ ಆಫ್ ಐರನ್? 26. ಕರೆಕ್ಟಾ? ಇವಾಗ +3 ಅಂದ್ರೆ ಇದರಲ್ಲಿ 2, ಇದರಲ್ಲಿ 1. ಅರ್ಥ ಆಯ್ತು? ಅಲ್ಲಿ ಏನಿರುತ್ತೆ? ಹಿಂಗಿರುತ್ತೆ. ದಟ್ ಈಸ್ Fe ಇನ್ +3 ಆಕ್ಸಿಜನ್ ಸ್ಟೇಟ್. ಅರ್ಥ ಆಯ್ತಾ? ಅವಾಗ n ವ್ಯಾಲ್ಯೂ ಎಷ್ಟು? 5. ಇದು ಇನ್ನರ್ ಆರ್ಬಿಟಲ್ ಕಾಂಪ್ಲೆಕ್ಸ್, ಸಾರಿ ಔಟರ್ ಆರ್ಬಿಟಲ್ ಕಾಂಪ್ಲೆಕ್ಸ್. ಯಾಕಂದ್ರೆ ವೀಕ್ಲಿಗೆ ಅಂತಾನೆ ಔಟರ್ ಆರ್ಬಿಟಲ್ ಕಾಂಪ್ಲೆಕ್ಸ್. n ವ್ಯಾಲ್ಯೂ 5.93 ಬೋರ್ ಮ್ಯಾಗ್ನೆಟ್ ಆಗಿರುತ್ತೆ ಮ್ಯಾಗ್ನೆಟಿಕ್ ಮೊಮೆಂಟ್ ಕ್ಯಾಲ್ಕುಲೇಟ್ ಮಾಡಿದಾಗ. ಅರ್ಥ ಇದನ್ನು ನೋಡಿ, ಇದನ್ನ ಆಲ್ರೆಡಿ ಡಿಸ್ಕಸ್ ಮಾಡಿರೋದು ನಾವು. ಅರ್ಥ ಆಯ್ತು? ಇದರಲ್ಲಿ ಕೂಡ ಕೋಬಾಲ್ಟ್ ಇನ್ +3 ಆಕ್ಸಿಜನ್ ಸ್ಟೇಟ್. ಅರ್ಥ ಆಯ್ತಾ? ಕೋಬಾಲ್ಟ್ ಇನ್ +3 ಆಕ್ಸಿಜನ್ ಸ್ಟೇಟ್. ಅರ್ಥ ಆಯ್ತಾ? ಕೋಬಾಲ್ಟ್ ಇದು ಕೂಡ ಸೇಮ್ ಹಿಂಗೆ ಇರುತ್ತೆ.
ಇದರಲ್ಲಿ ಸೇಮ್ +3 ಬಟ್ ಕೋಬಾಲ್ಟ್ ಅಟಾಮಿಕ್ ನಂಬರ್ ಎಷ್ಟು 27. ಅರ್ಥ ಆಯ್ತಾ? ದಿಸ್ ಎಲೆಕ್ಟ್ರಾನ್ ಕಾನ್ಫಿಗರೇಷನ್ ತಾನೆ. ಕೋಬಾಲ್ಟ್ ಇನ್ +3 ಆಕ್ಸಿಜನ್ ಸ್ಟೇಟ್, ಇದರಲ್ಲಿ 2 ಇದರಲ್ಲಿ 1 ಹೋಗ್ಬಿಟ್ಟಿರುತ್ತೆ, ಇದರಲ್ಲಿ 6 ಇರುತ್ತೆ. ವಾಟ್ ಇಸ್ ಎನ್ ವ್ಯಾಲ್ಯೂ 4. ಯಾಕೆ 6 ಎಲೆಕ್ಟ್ರಾನ್ಸ್ ನಾವು ಅಕಾಮಿಡೇಟ್ ಮಾಡಿದ್ರೆ ಅನ್ಪೇಡ್ ಎಲೆಕ್ಟ್ರಾನ್ಸ್ ಎಷ್ಟು ಸಿಗುತ್ತೆ 4 ಸಿಗುತ್ತೆ. ಬರೀಬೇಕಾ ಅನ್ಪೇಡ್ ಎಲೆಕ್ಟ್ರಾನ್ಸ್? ಇಲ್ಲ. ಅರ್ಥ ಆಗ್ತಿದ್ಯಾ? ಅರ್ಥ ಆಗಿದೆಯಾ? ಟೋಟಲಿ ಇವು 3 ಔಟರ್ ಆರ್ಬಿಟಲ್ ಕಾಂಪ್ಲೆಕ್ಸ್. ಎನ್ ವ್ಯಾಲ್ಯೂ ಇದರದ್ದೆಷ್ಟು 4 5 4 ಎನ್ ವ್ಯಾಲ್ಯೂ. ಇದು 4, ಇದು 5, ಇದು 4. ಅರ್ಥ ಆಯ್ತಾ? ಎನ್ ವ್ಯಾಲ್ಯೂ. ಮ್ಯಾಗ್ನೆಟಿಕ್ ಮೂಮೆಂಟ್ ಕ್ಯಾಲ್ಕುಲೇಟ್ ಮಾಡ್ಬೋದಾ ಔಟರ್ ಆರ್ಬಿಟಲ್ ಕಾಂಪ್ಲೆಕ್ಸ್ ಎಲ್ಲ? ಅರ್ಥ ಆಗಿದೆಯಾ ಇಲ್ವಾ? ಇದು ನಿಮ್ಗೆ ನೋಟಲ್ಲಿ ಕೊಟ್ಟಿದ್ದೀವಿ ನೋಡಿ. ಅರ್ಥ ಆಯ್ತಾ? ಯಾಕಂದ್ರೆ ವೀಕ್ ಲಿಗ್ಯಾಂಡ್ಸ್ FOCl ಇವೆಲ್ಲ ವೀಕ್ ಲಿಗ್ಯಾಂಡ್ಸ್. ಅರ್ಥ ಆಗಿದೆಯಾ? ನೆಕ್ಸ್ಟ್ ಇನ್ನ ಒಂದು MnCN6 -3. MnCN6 3-. What is the oxidation state of Mn? What is the oxidation state of Mn? 3 ತಾನೆ. ಅರ್ಥ ಆಯ್ತಾ? 3 ಅಂದರೆ 4 ಅನ್ಪೇಡ್ ಎಲೆಕ್ಟ್ರಾನ್ಸ್ ಇರುತ್ತೆ. ಅರ್ಥ ಆಗಲಿಲ್ಲ? ಅರ್ಥ ಆಯ್ತಾ? ಇಲ್ಲಿ ವೆರಿ ಇಂಪಾರ್ಟೆಂಟ್ ಏನಪ್ಪ ಅಂದರೆ ಔಟರ್ ಆರ್ಬಿಟಲ್ ಕಾಂಪ್ಲೆಕ್ಸ್, ಅರ್ಥ ಆಯ್ತು, ಇನ್ನರ್ ಆರ್ಬಿಟಲ್ ಕಾಂಪ್ಲೆಕ್ಸ್. MnCN6 3- ಈಸ್ ಔಟರ್ ಆರ್ಬಿಟಲ್ ಕಾಂಪ್ಲೆಕ್ಸ್, ದಟ್ ಈಸ್ ಇನ್ನರ್ ಆರ್ಬಿಟಲ್ ಕಾಂಪ್ಲೆಕ್ಸ್ ಅನ್ನೋದು ಇಂಪಾರ್ಟೆಂಟ್. ಅರ್ಥ ಆಯ್ತು? ಸ್ಟ್ರಾಂಗ್ ಲಿಗ್ಯಾಂಡ್ಸ್ ಇರ್ತಕ್ಕಂಥದ್ರಿಂದ ನೋಡಿಲ್ಲಿ. ಅರ್ಥ ಆಯ್ತಾ? ನಿಮಗೆ ಸ್ಟ್ರಾಂಗ್ ಲಿಗ್ಯಾಂಡ್ಸ್ ಇದ್ರೂ ಸಹ ಇದು ಪ್ಯಾರಾಮ್ಯಾಗ್ನೆಟಿಕ್ ಪ್ರಾಪರ್ಟಿನೇ. ಯಾಕೆ ಡಿ ಅಲ್ಲಿ ಪೇರಪ್ ಆಗಿಬಿಟ್ರೆ, ಡಿ ಅಲ್ಲಿ 3-4 ವೇಕೆಂಟ್ ಆಗಿಬಿಟ್ರೆ ಅಂತ ವೈಬ್ರೇಷನ್ ಇನ್ವಾಲ್ವ್ ಆಗಲ್ಲ. ಅರ್ಥ ಆಯ್ತಾ? ಇಲ್ಲಿ ಆಕ್ಚುಲಿ ನೀವು ಒಂದು ಚೆನ್ನಾಗಿ ತಿಳ್ಕೊಂಡಿರಿ, ಡಿ ಅಲ್ಲಿ 1, 2, 3 ಇದ್ರೆ ಅವು ಪೇರಪ್ ಆಗಲ್ಲ ಎಲೆಕ್ಟ್ರಾನ್ಸ್. ಯಾಕಂದ್ರೆ ಯಾವಾಗ ಸ್ಟ್ರಾಂಗ್ ಲಿಗ್ಯಾಂಡ್ಸ್ ಆಗಿದ್ರು ಸಹ ಪೇರಪ್ ಆಗಲ್ಲ. ದಟ್ ಇಸ್ ಒನ್ ಆಫ್ ದ ಡಿಮೆರಿಟ್ ಆಫ್ ದಿಸ್ VBT. ಫಾರ್ ಎಕ್ಸಾಂಪಲ್, ಈ ಡಿ ಆರ್ಬಿಟಲ್ಸ್ ಇದೆಯಲ್ಲ, ಅರ್ಥ ಆಯ್ತಾ? ಯಾವ ಡಿ ಆರ್ಬಿಟಲ್ಸ್ ಇವು 5 ಡಿ ಆರ್ಬಿಟಲ್ಸ್ ಇರುತ್ತಾ, 1, 2 ಅಂತ ತಿಳ್ಕೊಳ್ಳಿ. ಪೇರಪ್ ಆದ್ರೂ ಸಹ D4 ಆಗುತ್ತೆ, D4 ಎಲೆಕ್ಟ್ರಾನ್ ಕಾನ್ಫಿಗರೇಷನ್ ಆಗುತ್ತೆ? ಆಗಲ್ಲ. ಇಲ್ಲೂ 3 ಇದೆ ಅಂತ ತಿಳ್ಕೊ. ಇವಾಗ ಸ್ಟ್ರಾಂಗ್ ಲಿಗ್ಯಾಂಡ್ ಇದೆ, ಇದು ಬಂದು ಇಲ್ಲಿ ಪೇರಪ್ ಆಗುತ್ತೆ. D3 ಇದೆಯೇನು? ಇಲ್ಲ. ಅರ್ಥ ಆಗಿದೆಯಾ? ಆದ್ದರಿಂದ ಅವು ಕೂಡ ಈ ಒಂದು ಸ್ಟ್ರಾಂಗ್ ಲಿಗ್ಯಾಂಡ್ಸ್ ಇದ್ರೂ ಸಹ ಪ್ಯಾರಾಮ್ಯಾಗ್ನೆಟಿಕ್ ಪ್ರಾಪರ್ಟೀಸ್ ಇರುತ್ತೆ 1, 2, 3 ಇದ್ದಾಗ ಎಲೆಕ್ಟ್ರಾನ್ಸ್. ಅರ್ಥ ಆಯ್ತಾ? ಅದು ಒಂದು ಪಾಯಿಂಟ್ ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ಳಿ. ನೆಕ್ಸ್ಟ್ ಇಟ್ಸ್ ವೆರಿ ಇಂಪಾರ್ಟೆಂಟ್ ನಿಮಗೆ. ಅರ್ಥ ಆಯ್ತಾ? ಅಲ್ಲಿ ಒಂದು ಇದು ಕೊಟ್ಟಿದ್ದೀವಿ ನೋಡಿ, ಯಾವುದು ನಿಮಗೆ ಪೇಜ್ ನಂಬರ್ 215 ಒಂದು ಬಾಕ್ಸಲ್ಲಿ ಕೊಟ್ಟಿದ್ದೀವಿ ನೋಡಿ. ಇಫ್ ದ ಮೆಟಲ್ ಅಯಾನ್ ಹ್ಯಾಸ್ D1, D2, 3 and D3 ಕಾನ್ಫಿಗರೇಷನ್, D1, D2, D3 ಕಾನ್ಫಿಗರೇಷನ್ ಹೊಂದಿದ್ರೆ ಅರ್ಧ ಎಲೆಕ್ಟ್ರಾನ್ ವಿಲ್ ನಾಟ್ ಪೇರ್ ಅಪ್ ಇನ್ ಪ್ರೆಸೆನ್ಸ್ ಆಫ್ ಎನಿ ಟೈಪ್ ಆಫ್ ಲಿಗ್ಯಾಂಡ್. ಅದು ಸ್ಟ್ರಾಂಗ್ ಲಿಗ್ಯಾಂಡ್ ಆಗಿರ್ಬೋದು, ವೀಕ್ ಲಿಗ್ಯಾಂಡ್ ಆಗಿರ್ಬೋದು, ಪೇರಪ್ ಆಗಲ್ಲ. ಅದು ಪ್ಯಾರಾಮ್ಯಾಗ್ನೆಟಿಕ್ ಪ್ರಾಪರ್ಟಿ ಶೋ ಮಾಡುತ್ತೆ. ಅರ್ಥ ಆಯ್ತಾ? ಸ್ಟಿಲ್ ಇಟ್ ಶೋಸ್ ಪ್ಯಾರಾಮ್ಯಾಗ್ನೆಟಿಕ್ ಪ್ರಾಪರ್ಟಿ. ಇಟ್ ಡಸ್ ನಾಟ್ ಇನ್ವಾಲ್ವ್ ಇನ್ ದ ಹೈಬ್ರಿಡೈಸೇಷನ್. ಹೈಬ್ರಿಡೇಷನ್ಗೆ ಅವಾಗ ಎಲ್ಲ ಆರ್ಬಿಟಲ್ಸ್ ಇನ್ವಾಲ್ವ್ ಆಗಲ್ಲ. ಆವಾಗ ಏನಾಗುತ್ತೆ, ಇವು 3 ಇದ್ರೆ ಇವು ಮಾತ್ರ ಇನ್ವಾಲ್ವ್ ಆಗುತ್ತೆ ಹೈಬ್ರಿಡೇಷನ್ಗೆ, ಇವು ಮಾತ್ರ ಇನ್ವಾಲ್ವ್ ಆಗುತ್ತೆ, ಬಟ್ ಈ ಒಳಗಡೆ ಇನ್ವಾಲ್ವ್ ಆಗಲ್ಲ. ಅದರಿಂದ ಅರ್ಥ ಆಯ್ತಾ? ಇಟ್ ಶೋಸ್ ಪ್ಯಾರಾಮ್ಯಾಗ್ನೆಟಿಕ್ ಪ್ರಾಪರ್ಟಿ. ಮರಿಬೇಡಿ, ಅದೊಂದು ಪಾಯಿಂಟ್ ಕೊಟ್ಟಿದ್ದೀವಿ, ಅದನ್ನು ಜ್ಞಾಪಕ ಇಟ್ಕೊಂಡಿದ್ವಿ. ಅಲ್ಲಿಗೆ VBT ಬಗ್ಗೆ ನೀಟಾಗಿ ಡೀಟೇಲ್ ಆಗಿ ಅರ್ಥ ಆಗಿದೆ ಅನ್ಸುತ್ತೆ. ಅಪ್ಲಿಕೇಶನ್ಸ್ ಏನು ಡೌಟ್ ಇಲ್ವಾ? ನಾವು ವಿಲ್ ಡಿಸ್ಕಸ್ ವಾಟ್ ಆರ್ ದ ವೆರಿ ಇಂಪಾರ್ಟೆಂಟ್ ಲಿಮಿಟೇಷನ್ಸ್ ಆಫ್ VBT. ಲಿಮಿಟೇಷನ್ಸ್ ಆಫ್ VBT ಕೋಆರ್ಡಿನೇಷನ್ ಕಾಂಪೌಂಡ್ಸ್ ಅಲ್ಲೇ ವಾಟ್ ಆರ್ ದ ಡಿಮೆರಿಟ್ಸ್ ಅಥವಾ ಡಿಸ್ಅಡ್ವಾಂಟೇಜ್ ಆಫ್ VBT. What are the disadvantages of VBT ಅಥವಾ ಲಿಮಿಟೇಷನ್ಸ್ ಆಫ್ VBT? ಅರ್ಥ ಆಯ್ತಾ? ಟೋಟಲಿ ನಾವು ಇಷ್ಟು ವೇಲೆನ್ಸ್ ಬಾಂಡ್ ಥಿಯರಿ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಇಟ್ ಇನ್ವಾಲ್ವ್ಸ್ ಸೋ ಮಚ್ ಆಫ್ ಅಸಂಪ್ಷನ್ಸ್. ಎಲ್ಲ ನಾವು ಕೆಲವೊಂದೆಲ್ಲ ಅಸಂಪ್ಷನ್ ಮಾಡ್ಕೊಂಡಿರ್ತಕ್ಕಂಥದ್ದು. ಅರ್ಥ ಆಯ್ತಾ? ಬಟ್ ಪ್ರೂಫ್ ಕೊಟ್ಟಿದೆ. ಅರ್ಥ ಆಯ್ತಾ? ಟೋಟಲಿ ಇಟ್ ಇನ್ವಾಲ್ವ್ಸ್ ದ ನಂಬರ್ ಆಫ್ ಅಸಂಪ್ಷನ್ಸ್.
ಅಸಂಪ್ಷನ್ ಮಾಡ್ಕೊಂಡು ಮಾಡಿರ್ತಕ್ಕಂಥದ್ದು. ಇವಾಗ ಫಾರ್ ಎಕ್ಸಾಂಪಲ್ ಸಿ ಲಿಗ್ಯಾಂಡ್ಸು ಎನ್ ಲಿಗ್ಯಾಂಡ್ಸು ಸ್ಟ್ರಾಂಗ್ ಲಿಗ್ಯಾಂಡ್ಸ್ ಅಂತ. ಸ್ಟ್ರಾಂಗ್ ಲಿಗ್ಯಾಂಡ್ಸ್ನ ಇಮ್ಯಾಜಿನ್ ಮಾಡ್ಕೊಂಡಿದ್ದು ಯಾಕಪ್ಪ ಅಂದ್ರೆ ಪೇರಪ್ ಆಗ್ತಾ ಇದೆ ಇದ್ದಾಗ, ಆದ್ರಿಂದ ಸ್ಟ್ರಾಂಗ್ ಲಿಗ್ಯಾಂಡ್ಸ್. ವೈ ದಟ್ ಆರ್ ಸ್ಟ್ರಾಂಗ್ ಲಿಗ್ಯಾಂಡ್ಸ್ ಅಂತ ಎಕ್ಸ್ಪ್ಲೈನ್ ಮಾಡಲಿಲ್ಲ ಈ ಥಿಯರಿ. ದಟ್ಸ್ ವೈ ದಿಸ್ ಥಿಯರಿ ಇನ್ವಾಲ್ವ್ಸ್ ಸೋ ಮಚ್ ಆಫ್ ಅಸಂಪ್ಷನ್ಸ್. ಅರ್ಥ ಆಯ್ತು? ದಟ್ ಈಸ್ ನಂಬರ್ ಆಫ್ ಅಸಂಪ್ಷನ್ಸ್. ದಟ್ ಈಸ್ ಒನ್ ಡಿಮೆರಿಟ್. ಅರ್ಥ ಆಯ್ತು? ಸೆಕೆಂಡ್ ಡಿಮೆರಿಟ್, it cannot explain, this theory cannot explain the relative stabilities of complex compound. ಯಾವುದು ಮೋರ್ ಸ್ಟೆಬಿಲಿಟಿ, ಯಾವುದು ಲೆಸ್ ಸ್ಟೆಬಿಲಿಟಿ ಅಂತ ಎಕ್ಸ್ಪ್ಲೈನ್ ಮಾಡಿಲ್ಲ ತಾನೆ. ಸ್ಟೆಬಿಲಿಟಿ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಇಲ್ಲ. ದಿಸ್ ಥಿಯರಿ ಡಸ್ ನಾಟ್ ಎಕ್ಸ್ಪ್ಲೈನ್ ದ ಸ್ಟೆಬಿಲಿಟಿ ಆಫ್ ಡಿಫರೆಂಟ್ ಕಾಂಪ್ಲೆಕ್ಸಸ್. ಡಿಫರೆಂಟ್ ಕಾಂಪ್ಲೆಕ್ಸಸ್ನ ಸ್ಟೆಬಿಲಿಟಿ ನೀನು ಎಕ್ಸ್ಪ್ಲೈನ್ ಮಾಡಲಿಲ್ಲ. ಯಾವುದು? VBT. ದಟ್ಸ್ ವೈ ದಿಸ್ ಅನದರ್ ಡಿಮೆರಿಟ್ ಅಥವಾ ಅನದರ್ ಲಿಮಿಟೇಷನ್. Third limitation, it does not distinguish between strong and weak ligand. Just halogens, oxygen ligands, X ligands. ಅಂದ್ರೆ ಏನು? halogens ಮತ್ತೆ X ligands, weak ligands. ಅರ್ಥ ಆಯ್ತಾ? C ligands, N ligands, strong ligands ಅಂತ ಹೇಳಿದ್ವಿ ಅಷ್ಟೇ. But it cannot distinguish between strong and weak. Why that are strong? Why the halogens are weak ligands? C ligands and N ligands are strong. Why? ಇದನ್ನು ಎಕ್ಸ್ಪ್ಲೇನ್ ಮಾಡಿಲ್ಲ. ಜಸ್ಟ್ ಡ್ಯೂ ಟು ಪ್ರೆಸೆನ್ಸ್ ಆಫ್ ಸ್ಟ್ರಾಂಗ್ ಲಿಗ್ಯಾಂಡ್ಸ್ ದ ಎಲೆಕ್ಟ್ರಾನ್ಸ್ ಗೆಟ್ಸ್ ಪೇರ್ಡ್ ಅಪ್. ಡ್ಯೂ ಟು ಪ್ರೆಸೆನ್ಸ್ ಆಫ್ ವೀಕ್ ಲಿಗ್ಯಾಂಡ್ ದ ಎಲೆಕ್ಟ್ರಾನ್ ಡಸ್ ನಾಟ್ ಗೆಟ್ಸ್ ಪೇರ್ಡ್ ಅಪ್. ಇಷ್ಟು ಮಾತ್ರ ಎಕ್ಸ್ಪ್ಲೇನ್ ಮಾಡಿದೆ ಅಷ್ಟೇ VBT. ಯಾಕೆ ಎಕ್ಸ್ ಲಿಗ್ಯಾಂಡ್ಸು, ಓ ಲಿಗ್ಯಾಂಡ್ಸು, ವೀಕ್ ಲಿಗ್ಯಾಂಡ್ಸು, ಎನ್ ಲಿಗ್ಯಾಂಡ್ಸು, ಸಿ ಲಿಗ್ಯಾಂಡ್ಸ್, ಸ್ಟ್ರಾಂಗ್ ಲಿಗ್ಯಾಂಡ್ಸ್ ಅಂತ ನಮಗೆ ಎಕ್ಸ್ಪ್ಲೇನ್ ಮಾಡಲಿಲ್ಲ. ದಟ್ ಈಸ್ ಅನದರ್ ಡಿಮೆರಿಟ್. ಅರ್ಥ ಆಯ್ತಾ? ನೆಕ್ಸ್ಟ್, ವಾಟ್ ಈಸ್ ದ ಫೋರ್ತ್ ಡಿಮೆರಿಟ್? ಅರ್ಥ ಆಯ್ತಾ? ದ ಫೋರ್ತ್ ಡಿಮೆರಿಟ್ ಈಸ್ ಇಟ್ ಡಸ್ ನಾಟ್ ಗಿವ್ ಕ್ವಾಂಟಿಟೇಟಿವ್ ಅಕೌಂಟ್ ಆಫ್ ಮ್ಯಾಗ್ನೆಟಿಕ್ ಮೊಮೆಂಟ್. ಅರ್ಥ ಆಯ್ತಾ? ಮ್ಯಾಗ್ನೆಟಿಕ್ ಮೊಮೆಂಟ್ ಕ್ವಾಂಟಿಟೇಟಿವ್ ಅಕೌಂಟ್ ಕೊಡಲಿಲ್ಲ. ಜಸ್ಟ್ ಡ್ಯೂ ಟು ಪ್ರೆಸೆನ್ಸ್ ಆಫ್ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಇಟ್ ಶೋಸ್ ಪ್ಯಾರಾಮ್ಯಾಗ್ನೆಟಿಕ್ ಪ್ರಾಪರ್ಟಿ. ದೇರ್ ಇಸ್ ನೋ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಇಟ್ ಶೋಸ್ ಡಯಾಮ್ಯಾಗ್ನೆಟಿಕ್ ಪ್ರಾಪರ್ಟಿ. ದಟ್ಸ್ ಆಲ್. ಅರ್ಥ ಆಯ್ತಾ? ಮ್ಯಾಗ್ನೆಟಿಕ್ ಪ್ರಾಪರ್ಟಿ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದೆ ಅಷ್ಟೇ. ಬಟ್ ಕ್ವಾಂಟಿಟೇಟಿವ್, ಅರ್ಥ ಆಯ್ತಾ, ದಟ್ ಈಸ್ ರಿಲೇಷನ್ ಏನು ಕೊಡಲಿಲ್ಲ ನಮಗೆ. ಇಷ್ಟೇ ಕ್ವಾಂಟಿಟಿ ಆಫ್ ಮ್ಯಾಗ್ನೆಟಿಕ್ ಮೊಮೆಂಟ್ ಹೊಂದಿರುತ್ತೆ ಅಂತ. ನಾವು ಬೈ ಯೂಸಿಂಗ್ the formula mu is equal to root of n into n plus 2 Bohr magneton ಇಂದ ನಾವು ಮ್ಯಾಗ್ನೆಟಿಕ್ ಮೂಮೆಂಟ್ ನ ಕ್ಯಾಲ್ಕುಲೇಟ್ ಮಾಡಿದ್ವಿ ವಿನಃ. ಬಟ್ VBT ಡಸ್ ನಾಟ್ ಎಕ್ಸ್ಪ್ಲೈನ್, ಅರ್ಥ ಆಯ್ತಾ, ದ ಕ್ವಾಂಟಿಟೇಟಿವ್ ಅಕೌಂಟ್ ಆಫ್ ಮ್ಯಾಗ್ನೆಟಿಕ್ ಮೂಮೆಂಟ್. ದಿಸ್ ಅನದರ್ ಡಿಮೆರಿಟ್. ನೆಕ್ಸ್ಟ್ ಡಿಮೆರಿಟ್, ಡ್ಯೂ ಟು hybridization ಅಥವಾ ಬೇಸ್ಡ್ ಆನ್ ಹೈಬ್ರಿಡೈಸೇಷನ್ ಇಟ್ ಶೋಸ್ ಜಾಮೆಟ್ರಿಕಲ್ ಶೇಪ್. ಇವಾಗ ಕೋಆರ್ಡಿನೇಷನ್ ನಂಬರ್ 4 ಇದ್ದಾಗ ಅರ್ಥ ಆಯ್ತಾ? ಕೋಆರ್ಡಿನೇಟ್ 4 ಇದ್ರೆ ವೆದರ್ ಇಟ್ಸ್ ಟೆಟ್ರಾಹೆಡ್ರಲ್ ಆರ್ ಸ್ಕ್ವೇರ್ ಪ್ಲೇನರ್. ಟೆಟ್ರಾಹೆಡ್ರಲ್ ಆರ್ ಸ್ಕ್ವೇರ್ ಪ್ಲೇನರ್ ಅಂತ ಹೇಳ್ತು. ಫಾರ್ ಎಕ್ಸಾಂಪಲ್, ನಾವು ನಿಕ್ಕಲ್ ಟೆಟ್ರಾಕಾರ್ಬೊನಿಲ್, ಇಟ್ಸ್ ಎ ನ್ಯೂಟ್ರಲ್ ಕಾಂಪ್ಲೆಕ್ಸ್, ಇದನ್ನ ಟೆಟ್ರಾಹೆಡ್ರಲ್ ಅಂತ ಕೊಟ್ವಿ. ಅರ್ಥ ಆಯ್ತಾ? ಅದೇ CuNH3 4 times 2+, ಇದು ಸ್ಕ್ವೇರ್ ಪ್ಲೇನರ್ ಅಂತ ಕೊಟ್ಟಿವಿ. ನಕ್ಕ ಇದೆಯಾ? ಹೈಬ್ರಿಡೇಷನ್ ಹೊಂದಿರತಕ್ಕಂಥ ರೀಸನ್ ಇಂದ ಅದು ಸ್ಕ್ವೇರ್ ಪ್ಲೇನರ್, ಹೈಬ್ರಿಡೇಷನ್ ಹೊಂದಿರತಕ್ಕಂಥ ಇದು ಟೆಟ್ರಾಹೆಡ್ರಲ್ ಅಂತ ಹೇಳಿದ್ವಿ. ಯಾಕಿದು ಟೆಟ್ರಾಹೆಡ್ರಲ್, ಯಾಕಿದು ಸ್ಕ್ವೇರ್ ಪ್ಲೇನರ್ ಅಂತ ನಾವು ಡೀಟೇಲ್ಡ್ ಆಗಿ ಎಕ್ಸ್ಪ್ಲನೇಷನ್ ಕೊಡಲಿಲ್ಲ. ಅರ್ಥ ಆಯ್ತಾ? It does not explain clearly why it is tetrahedral, why it is square planar anta. This is another demerit of this theory, limitation of this theory. Artha aita? It fails to explain why, athwa it does not explain anta adru barri, athwa it fails to explain, artha aita, exactly the behavior of tetrahedral and square planar complex. Tetrahedral complex ಯಾವ ತರ ಬಿಹೇವ್ ಮಾಡುತ್ತೆ, ಸ್ಕ್ವೇರ್ ಪ್ಲೇನರ್ ಕಾಂಪ್ಲೆಕ್ಸ್ ಯಾವ ತರ ಬಿಹೇವ್ ಮಾಡುತ್ತೆ ಅಂತ ಎಕ್ಸ್ಪ್ಲೈನ್ ಮಾಡಲಿಲ್ಲ. ನೀವು ಹಿಂಗೆ ಬರೀರಿ. It fails to explain the behavior of tetrahedral and square planar complexes. ಅರ್ಥ ಆಯ್ತಾ? VBT does not explain, ಅಥವಾ it fails to explain the behavior of tetrahedral and square planar complexes. But ಆ ಟೆಟ್ರಾಹೆಡ್ರಲ್ ಆಗಿರ್ಬೋದು, ಸ್ಕ್ವೇರ್ ಪ್ಲೇನರ್ ಆಗಿರ್ಬೋದು, ಆಕ್ಟಾಹೆಡ್ರಲ್ ಆಗಿರ್ಬೋದು, ಏನು ಬಿಹೇವಿಯರ್ ಹೊಂದಿರುತ್ತೆ ಅಂತ ನಿಮಗೆ ನೆಕ್ಸ್ಟ್ ಥಿಯರಿ, ಅರ್ಥ, ದಟ್ ಈಸ್ CFT, ಕ್ರಿಸ್ಟೋಫೀಲ್ಡ್ ಥಿಯರಿ ಎಕ್ಸ್ಪ್ಲೈನ್ ಮಾಡಿದೆ. ಇದರಲ್ಲಿರ್ತಕ್ಕಂಥ ಕೆಲವೊಂದು ಡಿಮೆರಿಟ್ಸ್ ಎಲ್ಲ CFT ರೆಕ್ಟಿಫೈ ಮಾಡಿದೆ. ಅರ್ಥ ಆಯ್ತಾ? ನೆಕ್ಸ್ಟ್, ಇಟ್ ಕೆನಾಟ್ ಪ್ರಿಡಿಕ್ಟ್
ಎಕ್ಸಾಕ್ಟ್ಲಿ ಅರ್ಥ ಆಯ್ತಾ, ದಟ್ ಈಸ್ ಸೇಮ್ ಸೆಂಟ್ರಲ್ ಮೆಟಲ್ ಅನ್ನು ಹೊಂದಿದ್ದು, ಬಟ್ ಇಟ್ ಗಿವ್ಸ್ ಅ ಡಿಫ್ರೆಂಟ್ ಕಲರ್ ಆಫ್ ಕಾಂಪ್ಲೆಕ್ಸ್ ಕಾಂಪೌಂಡ್ಸ್. ಅರ್ಥ ಆಯ್ತಾ, ಅಂದರೆ ಸೆಂಟ್ರಲ್ ಮೆಟಲ್ ಒಂದೇ ಆಗಿರುತ್ತೆ, ಬಟ್ ಕಾಂಪ್ಲೆಕ್ಸ್ ಕಾಂಪೌಂಡ್ಸ್ ಕಲರ್ ನೋಡಿದ್ರೆ ಡಿಫ್ರೆಂಟ್ ಹೊಂದಿರುತ್ತೆ. ಅರ್ಥ ಆಯ್ತಾ, ಯಾಕಿದು ಡಿಫ್ರೆಂಟ್ ಕಲರ್ ಹೊಂದಿದೆ ಅಂತ ಏನು ಎಕ್ಸ್ಪ್ಲೈನ್ ಮಾಡಲಿಲ್ಲ. ಬಟ್ ಕ್ರಿಸ್ಟೋಫಿಲ್ ಥಿಯರಿ ಗಿವ್ಸ್ ಕಲರ್ ಪ್ರಾಪರ್ಟಿ ಅಥವಾ ಕಲರ್ ಎಕ್ಸ್ಪ್ಲೈನ್ಸ್ ದ ಕಲರ್ ಪ್ರಾಪರ್ಟಿ ಆಫ್ ಕೋಆರ್ಡಿನೇಷನ್ ಕಾಂಪೌಂಡ್ಸ್. ಅರ್ಥ ಆಯ್ತಾ, ನೀವು ಹಿಂಗೆ ಬರೀರಿ. ಅರ್ಥ ಆಯ್ತಾ, ದಿಸ್ ಥಿಯರಿ ಫೇಲ್ಸ್ ಟು ಎಕ್ಸ್ಪ್ಲೈನ್ ವೈ ಡಿಫ್ರೆಂಟ್ ಕಾಂಪ್ಲೆಕ್ಸಸ್ ಆಫ್ ಸೆಂಟ್ರಲ್ ಮೆಟಲ್ ಅಯಾನ್ ಈಸ್ ಸೇಮ್ ಬಟ್ ದೇ ಗಿವ್ಸ್ ಡಿಫ್ರೆಂಟ್ ಕಲರ್ ಅಂತ. ಅರ್ಥ ಆಯ್ತಾ, ಡಿಫ್ರೆಂಟ್ ಕಲರ್ ಶೋ ಮಾಡುತ್ತೆ, ಬಟ್ ದ ಸೆಂಟ್ರಲ್ ಮೆಟಲ್ ಅಯಾನ್ ಈಸ್ ಗೋಯಿಂಗ್ ಟು ಬಿ ಸೇಮ್. ದ ಸೆಂಟ್ರಲ್ ಮೆಟಲ್ ಅಯಾನ್ ಈಸ್ ಗೋಯಿಂಗ್ ಟು ಬಿ ಸೇಮ್ ಇನ್ ದ ಕಾಂಪ್ಲೆಕ್ಸ್ ಕಾಂಪೌಂಡ್. ಕೆಲವೊಂದು ಕಾಂಪ್ಲೆಕ್ಸ್ ಕಾಂಪೌಂಡ್ಸ್ ಸೇಮ್ ಸೆಂಟ್ರಲ್ ಮೆಟಲ್ ಅಯಾನ್ ಹೊಂದಿರುತ್ತೆ, ಬಟ್ ಇಟ್ ಗಿವ್ಸ್ ಡಿಫ್ರೆಂಟ್ ಕಲರ್ಸ್. ವೈ ಇಟ್ ಗಿವ್ಸ್ ಡಿಫ್ರೆಂಟ್ ಕಲರ್ಸ್ ಅಂತ ಏನು ಎಕ್ಸ್ಪ್ಲೇನ್ ಮಾಡಲಿಲ್ಲ. ದೀಸ್ ಆರ್ ದ, ಅರ್ಥ ಆಯ್ತಾ, ಡಿಫ್ರೆಂಟ್ ಲಿಮಿಟೇಷನ್ಸ್ ಅಥವಾ ಡಿಮೆರಿಟ್ಸ್ ಆಫ್ ದಿಸ್ ಥಿಯರಿ. ದಟ್ ಈಸ್ 6th one ಕೂಡ. ನಾವು ಟೋಟಲಿ 6 to 7 ಡಿಸ್ಕಸ್ ಮಾಡಿದ್ವಿ ಅನ್ಸುತ್ತೆ. ಎಷ್ಟಾಯ್ತು ಮ್ಯಾಮ್? 7. ಅರ್ಥ ಆಯ್ತು. ಇನ್ನೊಂದ್ಸಲಿ ಲಿಮಿಟೇಷನ್ಸ್ ಮಾಡ್ಕೊಳ್ಳಿ. ಇದುವರೆಗೆ ಕೇಳಿಲ್ಲ, ಬಟ್ ನಿಮ್ಗೆ ಗೊತ್ತಿರ್ಬೇಕು ಲಿಮಿಟೇಷನ್ಸ್. ಫಸ್ಟ್ ಲಿಮಿಟೇಷನ್ ಹೇಳುತ್ತೆ, ದಿಸ್ ಥಿಯರಿ ಈಸ್ ಬೇಸ್ಡ್ ಆನ್ number of assumptions. This theory is based on number of assumptions. It does not distinguish between strong and weak ligand. ಹೇಳಾಯ್ತಾ, ಸ್ಟ್ರಾಂಗ್ ಮತ್ತು ವೀಕ್ ಲಿಗ್ಯಾಂಡ್ ಏನು ಡಿಸ್ಟಿಂಗ್ವಿಷ್ ಮಾಡಿಲ್ಲ. ಜಸ್ಟ್ ಎನ್ ಲಿಗ್ಯಾಂಡ್ಸ್ ಸಿ ಲಿಗ್ಯಾಂಡ್ಸ್ ಸ್ಟ್ರಾಂಗು, ಅದರಿಂದ ಪೇರಪ್ ಆಗುತ್ತೆ. ಎಕ್ಸ್ ಲಿಗ್ಯಾಂಡ್ಸ್ ಓ ಲಿಗ್ಯಾಂಡ್ಸ್ ವೀಕು, ಅದರಿಂದ ಪೇರಪ್ ಆಗಲ್ಲ ಅಂತ ಮಾತ್ರ ಎಕ್ಸ್ಪ್ಲೇನ್ ಮಾಡಿದೆ. ಬಟ್ ಡಿಫ್ರೆನ್ಶಿಯೇಟ್ ಏನು ಮಾಡಲಿಲ್ಲ ಸಿ ಲಿಗ್ಯಾಂಡ್ಸ್ ಮತ್ತು ಸ್ಟ್ರಾಂಗ್ ಲಿಗ್ಯಾಂಡ್ಸ್ ವೀಕ್ ಲಿಗ್ಯಾಂಡ್ಸ್ನ. ಅಂದರೆ ಅದರ ನೇಚರ್ ಆಫ್ ಸ್ಟ್ರಾಂಗ್ ಲಿಗ್ಯಾಂಡ್, ನೇಚರ್ ಆಫ್ ವೀಕ್ ಲಿಗ್ಯಾಂಡ್ ಏನು ಎಕ್ಸ್ಪ್ಲೇನ್ ಮಾಡಲಿಲ್ಲ. That is the second demerit. It cannot explain the relative stabilities of different complexes. ಅರ್ಥ ಆಯ್ತಾ, ಡಿಫ್ರೆಂಟ್ ಕಾಂಪ್ಲೆಕ್ಸ್ ಕಾಂಪೌಂಡ್ಸ್ ಯಾವುದು ಮೋರ್ ಸ್ಟೆಬಿಲಿಟಿ ಹೊಂದಿದೆ, ಯಾವುದು ಲೆಸ್ ಸ್ಟೆಬಿಲಿಟಿ ಹೊಂದಿದೆ ಕಾಂಪ್ಲೆಕ್ಸ್ ಕಾಂಪೌಂಡ್ ಅಂತ ಏನು ಎಕ್ಸ್ಪ್ಲೇನ್ ಮಾಡಲಿಲ್ಲ. ಅರ್ಥ ಆಯ್ತಾ. ಅಂಡ್ ಆಲ್ಸೋ ಇಟ್ ಡಸ್ ನಾಟ್ ಗಿವ್ ದ ಕ್ವಾಂಟಿಟೇಟಿವ್ ಅಕೌಂಟ್ ಫಾರ್ ದ ಮ್ಯಾಗ್ನೆಟಿಕ್ ಮೊಮೆಂಟ್. ಮ್ಯಾಗ್ನೆಟಿಕ್ ಮೊಮೆಂಟ್ಗೆ ಒಂದು ಕ್ವಾಂಟಿಟೇಟಿವ್ ಅಕೌಂಟ್ ಕೊಡಲಿಲ್ಲ. ಜಸ್ಟ್ due to presence of unpaired electrons it shows paramagnetic property. There is no unpaired electrons, it shows diamagnetic property. ಅಷ್ಟು ಮಾತ್ರ ಕೊಟ್ಟಿದೆ ಅಷ್ಟೇ. ಅರ್ಥ ಆಯ್ತಾ. ನೆಕ್ಸ್ಟ್ ಇಟ್ಸ್ ವೆರಿ ಇಂಪಾರ್ಟೆಂಟ್, ದಿಸ್ ಥಿಯರಿ ಡಸ್ ನಾಟ್ ಎಕ್ಸ್ಪ್ಲೈನ್ ದ ಬಿಹೇವಿಯರ್ ಆಫ್ ಟೆಟ್ರಾಹೆಡ್ರಲ್ ಅಂಡ್ ಆಕ್ಟಾಹೆಡ್ರಲ್ ಕಾಂಪ್ಲೆಕ್ಸ್. ಟೆಟ್ರಾಹೆಡ್ರಲ್ ಕಾಂಪ್ಲೆಕ್ಸ್ ಮತ್ತೆ ಆಕ್ಟಾಹೆಡ್ರಲ್ ಕಾಂಪ್ಲೆಕ್ಸಸ್ ನ ಬಿಹೇವಿಯರ್ ನೀನು ಎಕ್ಸ್ಪ್ಲೈನ್ ಮಾಡಲಿಲ್ಲ. ಅರ್ಥ ಆಯ್ತಾ. ನೆಕ್ಸ್ಟ್ ಅನದರ್ ಡಿಮೆರಿಟ್, ಇಟ್ ಕೆನಾಟ್ ಎಕ್ಸ್ಪ್ಲೈನ್ ಅಥವಾ ಇಟ್ ಫೇಲ್ಸ್ ಟು ಎಕ್ಸ್ಪ್ಲೈನ್ different complexes of same central metal ion shows different colors. ಅರ್ಥ ಆಯ್ತಾ. ದಟ್ ಇಸ್ ಅನದರ್ ಡಿಮೆರಿಟ್. ಅರ್ಥ ಆಗಿದೆಯಾ. ನೆಕ್ಸ್ಟ್ ಇನ್ನೊಂದು ಡಿಮೆರಿಟ್ ನಾವು ಕೊಡಬಹುದು. ಅರ್ಥ ಆಯ್ತಾ. ಇನ್ನೊಂದು ಡಿಮೆರಿಟ್, ದಟ್ ಈಸ್ 1 ನೋಡಿ 1 or 2 or 3 ಎಲೆಕ್ಟ್ರಾನ್ಸ್ ಡಿ ಆರ್ಬಿಟಲ್ಸ್ ಇದ್ದಲ್ಲಿ, ಡಿ ಆರ್ಬಿಟಲ್ಸ್ ಅಲ್ಲಿ D1 D2 D3 ಒಂದಿದ್ದಲ್ಲಿ, ಅರ್ಥ ಆಯ್ತಾ, ಈ ಒಂದು ಇಟ್ ಪ್ರೆಸೆನ್ಸ್ ಆಫ್ ಸ್ಟ್ರಾಂಗ್ ಲಿಗ್ಯಾಂಡ್ ಡಸ್ ನಾಟ್ ಪೇರ್ಡ್ ಅಪ್ ಅಂತ ಕೊಟ್ಟಿದೆ. ವೈ ಇಟ್ ಡಸ್ ನಾಟ್ ಪೇರ್ಡ್ ಅಪ್ ಅಂತ ಎಕ್ಸ್ಪ್ಲೇನ್ ಮಾಡಲಿಲ್ಲ. ದೀಸ್ ಆರ್ ದ ಡಿಮೆರಿಟ್ಸ್ ಅಥವಾ ಲಿಮಿಟೇಷನ್ಸ್ ಆಫ್ ದಿಸ್ ಥಿಯರಿ. ಇನ್ನೊಂದು ಕೊಡ್ಬೋದು, ದ ಆರಿಜಿನ್ ಆಫ್ ಅಬ್ಸಾರ್ಪ್ಷನ್ ಸ್ಪೆಕ್ಟ್ರಾ ಕುಡ್ ನಾಟ್ ಬಿ ಎಕ್ಸ್ಪ್ಲೈನ್ಡ್. ದಟ್ ಈಸ್ ದ ಆರಿಜಿನ್ ಆಫ್, ದಟ್ ಈಸ್ ಅಬ್ಸಾರ್ಪ್ಷನ್ ಸ್ಪೆಕ್ಟ್ರಾ. ನೀವು ಫಸ್ಟ್ ಪೀಸಲ್ಲಿ ಇದೆ, ಅಬ್ಸಾರ್ಪ್ಷನ್ ಸ್ಪೆಕ್ಟ್ರಾ ಬೇರೆ, ಅಬ್ಸಾರ್ಪ್ಷನ್ ಸ್ಪೆಕ್ಟ್ರಾ ಬೇರೆ. ಅರ್ಥ ಆಯ್ತಾ. ಇಲ್ಲಿ ಅಬ್ಸಾರ್ಪ್ಷನ್ ಸ್ಪೆಕ್ಟ್ರಾನ ಎಕ್ಸ್ಪ್ಲೇನ್ ಮಾಡಲಿಲ್ಲ ಈ ಥಿಯರಿ. ಅರ್ಥ ಆಯ್ತಾ. ನಾವು ಒಂದು ಲೈಟ್ ಪಾಸ್ ಮಾಡಿದಾಗ ಅರ್ಥ ಡಿಫ್ರೆಂಟ್ ಕಲರ್ಸ್ ಕಾಣಿಸ್ಕೊಡುತ್ತಲ್ಲ, ಅರ್ಥ ಆಯ್ತಾ, ಅಲ್ಲಿ ನಾವು ಡಿಸ್ಕಸ್ ಮಾಡಿದ್ವಿ. ಹೈಡ್ರೋಜನ್ ಗ್ಯಾಸ್ನ ತಗೊಂಡು ಇಲ್ಲಿ ಇದನ್ನು ಎಕ್ಸ್ಪ್ಲೇನ್ ಮಾಡಲಿಲ್ಲ. ಇದು ದೀಸ್ ಆರ್ ದ ಡಿಮೆರಿಟ್ಸ್. ಒಂದು ವೇಳೆ ಯಾವ್ಯಾವ ಡಿಮೆರಿಟ್ಸ್ ಇದೆ ಅಂತ, ಈ ಕೆಲವೊಂದು ಡಿಮೆರಿಟ್ಸ್ ಆಫ್ EBT-ನ ನೆಕ್ಸ್ಟ್ ಥಿಯರಿ ಯಾವುದು, ಕ್ರಿಸ್ಟೋಫಿಲ್ ಥಿಯರಿ ಕ್ಯಾನ್ ಎಕ್ಸ್ಪ್ಲೈನ್ಸ್ ಸರ್ಟನ್ ಡಿಮೆರಿಟ್ಸ್ ಆಫ್ VBT. ಕೆಲವೊಂದು VBT-ಯಲ್ಲಿರ್ತಕ್ಕಂಥ ಕೆಲವು ಡಿಮೆರಿಟ್ಸ್ನ ಕ್ಲಿಯರ್ ಕಟ್ ಆಗಿ, ಅರ್ಥ ಆಯ್ತಾ, ಅವನ್ನ ಎಕ್ಸ್ಪ್ಲೈನ್ ಮಾಡಿದೆ ಯಾರು ದಟ್ ಈಸ್ ಯಾವುದು ಕ್ರಿಸ್ಟೋಫಿಲ್ ಥಿಯರಿ ಅಂತ. ಅರ್ಥ ಆಯ್ತಾ. ಈ ಕ್ರಿಸ್ಟೋಫಿಲ್ ಥಿಯರಿ ಆಕ್ಚುಲಿ ಒಂದು ರಿಲೇಟಿವ್ ಸ್ಟೆಬಿಲಿಟೀಸ್ನ ಎಕ್ಸ್ಪ್ಲೈನ್ ಮಾಡಿದೆ, ಕಾಂಪ್ಲೆಕ್ಸ್ ಕಾಂಪೌಂಡ್ಸ್ನ, ಕಲರ್ಸ್ನ ಎಕ್ಸ್ಪ್ಲೈನ್ ಮಾಡಿದೆ. ಅರ್ಥ ಆಯ್ತಾ. ಟೆಟ್ರಾಹೆಡ್ರಲ್ಗೂ ಸ್ಕ್ವೇರ್ ಪ್ಲೇನರ್ಗೂ ಒಂದು ಕ್ಲಿಯರ್ ಎಕ್ಸ್ಪ್ಲನೇಷನ್ ಕೊಟ್ಟಿದೆ. ಅರ್ಥ ಆಗಿದೆಯಾ. ಇವನ್ನೆಲ್ಲ ಎಕ್ಸ್ಪ್ಲನೇಷನ್ಸ್ ನಾವು CFP ಡಿಸ್ಕಸ್ ಮಾಡೋಣ. ಏನು CFP, ಕ್ರಿಸ್ಟೋಫಿಲ್ ಥಿಯರಿ. ಅರ್ಥ ಆಯ್ತಾ. ಇದ್ರ ಮೇಲೆ ಒಂದು ಕ್ವಶನ್ ಬರ್ಬೋದು, ಒಂದೊಂದ್ಸಲಿ ಕೇಳ್ತಾನೆ. ಇವಾಗ ಈ ಚಾಪ್ಟರ್ ನಿಮಗೆ 3 ಮಾರ್ಕ್ಸ್ ಕ್ವಶನ್ಸ್ 2 ಕೇಳ್ತಾನೆ, ಅದು ರೂಲ್, ಅದು 2 ಕೇಳಲೇಬೇಕು ಅಂತ. 2ರಲ್ಲಿ ಒಂದು VBT ಮೇಲೆ ಕೇಳಿದ್ರೆ, ಇನ್ನೊಂದು ಕ್ರಿಸ್ಟೋಫಿಲ್
ಕೇಳ್ಬೋದು, ವರ್ನರ್ಸ್ ಥಿಯರಿ ಮೇಲೆ ಕೇಳ್ಬೋದು, ಇಲ್ಲ ನಾಮನ್ಕ್ಲೇಚರ್ ಮೇಲೆ ಕೇಳ್ಬೋದು, ಇಲ್ಲ ಹೈಬ್ರಿಡೇಷನ್ ಕೇಳ್ಬೋದು, ಇಲ್ಲ ಎಲ್ಲಾದ್ರೂ ಒಂದೊಂದು ಮಾರ್ಕ್ ಕ್ಲಬ್ ಮಾಡಾದ್ರೂ ಕೇಳ್ಬೋದು. ಅರ್ಥ ಆಯ್ತಾ? ಒಂದು 2 ಮಾರ್ಕ್ಸ್ ಕ್ವಶನ್, ಒಂದು 1 ಮಾರ್ಕ್ ಕ್ವಶನ್, ಇಲ್ಲ 1 ಮಾರ್ಕ್ಸ್ ಕ್ವಶನ್ಸ್ 3 ಮಾರ್ಕ್ಸ್ಗೆ. ಅರ್ಥ ಆಯ್ತಾ? ಈ ಥರ ಕ್ಲಬ್ ಮಾಡೋದು ಕೇಳ್ಬೋದು. ಟೋಟಲಿ VBT ಮೇಲೆ ಒಂದು ಫಿಕ್ಸ್ ಕೇಳ್ಬಿಡ್ತಾರೆ. ಅದಲ್ಲದೆ ಇನ್ನೊಂದರಲ್ಲಿ ಇನ್ನೊಂದು ಕ್ವಶನ್ ಕೇಳ್ಬೇಕಾನೆ ಅದರಲ್ಲಿ 3 ಮಾರ್ಕ್ಸ್. ಆವಾಗ ಎಲ್ಲಿ ಬೇಕಾದ್ರೂ ಕೇಳ್ಬೋದು. ಈ CFT ಮೇಲೆ ಕೂಡ ಕೇಳ್ಬೋದು. ಏನು? ಕ್ರಿಸ್ಟಲ್ ಫೀಲ್ಡ್ ಥಿಯರಿ ಅಂತ. ಅರ್ಥ ಆಯ್ತಾ? ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ದಟ್ ಈಸ್ ಕ್ರಿಸ್ಟಲ್ ಫೀಲ್ಡ್ ಥಿಯರಿ. ಕ್ರಿಸ್ಟಲ್ ಫೀಲ್ಡ್ ಥಿಯರಿ ಅಂತ. ಅರ್ಥ ಆಯ್ತಾ? FIE ಕ್ರಿಸ್ಟಲ್ ಫೀಲ್ಡ್ ಥಿಯರಿ, CFT ಅಂತ ಕರಿತೀವಿ. ಕ್ರಿಸ್ಟಲ್ ಫೀಲ್ಡ್ ಥಿಯರಿ. ಅರ್ಥ ಆಯ್ತಾ? ಆಕ್ಚುಲಿ ನಿಮಗೆ NCERT ಏನು ಕೊಟ್ಟಿಲ್ಲ, ಬಟ್ ಬರ್ಕೊಂಡಿರಿ. ದಿಸ್ ಥಿಯರಿ ವಾಸ್ ಪ್ರಪೋಸ್ಡ್ ಬೈ, ಅಥವಾ ದಿಸ್ ಥಿಯರಿ ವಾಸ್ ಇಂಟ್ರೊಡ್ಯೂಸ್ಡ್ ಬೈ ದ ಸೈಂಟಿಸ್ಟ್ ನೇಮ್ ಕಾಲ್ಡ್ ಆಸ್, ಅರ್ಥ ಆಯ್ತಾ, ಬೇತ್ ಅಂಡ್ ವ್ಯಾನ್ ವ್ಯಾಲೆಕ್. BETH, ಬೇತ್ ಅಂಡ್ ವ್ಯಾನ್ ವ್ಯಾಲೆಕ್, ಅರ್ಥ ಆಯ್ತಾ? ವ್ಯಾನ್ ವ್ಯಾಲೆಕ್ ಮತ್ತೆ ಬೇತ್ ಅನ್ನ ಇಬ್ಬರು ಸೈಂಟಿಸ್ಟ್ ನೇಮ್ಸ್ ಮಾಡಿ. ಅರ್ಥ ಆಯ್ತಾ? ದ ಇಯರ್ 1929 to 1932 ಈ ಒಂದು ಪೀರಿಯಡ್ ಅಲ್ಲಿ ಈ ಬೇತ್ ಮತ್ತು ವ್ಯಾನ್ ವ್ಯಾಲೆಕ್ ಅನ್ನೋ ಸೈಂಟಿಸ್ಟ್ಗಳು ಈ ಕ್ರಿಸ್ಟಲ್ ಫೀಲ್ಡ್ ಥಿಯರಿನ ಪ್ರಪೋಸ್ ಮಾಡ್ತಾರೆ ಟು ಎಕ್ಸ್ಪ್ಲೈನ್ ದ ಡಿಮೆರಿಟ್ಸ್ ಆಫ್ VBT. VBT ಇರ್ತಕ್ಕಂಥ ಕೆಲವೊಂದು ಡಿಮೆರಿಟ್ಸ್ನ, ಅರ್ಥ ಆಯ್ತಾ, ಕ್ಲಿಯರ್ ಕಟ್ ಆಗಿ ಎಕ್ಸ್ಪ್ಲೈನ್ ಮಾಡಲಿಕ್ಕೆ CFT ಥಿಯರಿನ ಅಂದರೆ ಕ್ರಿಸ್ಟಲ್ ಫೀಲ್ಡ್ ಥಿಯರಿನ ಪ್ರಪೋಸ್ ಮಾಡಿದ್ರು. ಯಾರು? ಬೇತ್ ಅಂಡ್ ವ್ಯಾನ್ ವ್ಯಾಲೆಕ್. ಅರ್ಥ ಆಯ್ತಾ? ಅಕಾರ್ಡಿಂಗ್ ಟು ಬೇತ್ ಅಂಡ್ ವ್ಯಾನ್ ವ್ಯಾಲೆಕ್, ಕ್ರಿಸ್ಟಲ್ ಫೀಲ್ಡ್ ಥಿಯರಿ ಈಸ್ ಅನ್ ಎಲೆಕ್ಟ್ರೋಸ್ಟ್ಯಾಟಿಕ್ ಮಾಡೆಲ್. ಎಲೆಕ್ಟ್ರೋಸ್ಟ್ಯಾಟಿಕ್ ಮೀನ್ಸ್ ಅಯಾನಿಕ್. ಇದೊಂದು ಅಯಾನಿಕ್ ಮಾಡೆಲ್ ಅಂತ ಬಿಟ್ಟು ಹೇಳ್ತಾರೆ ನೋಡಿ. ಅದಕ್ಕೆ ಇದಕ್ಕೂ ಡಿಫರೆನ್ಸ್. ಅಕಾರ್ಡಿಂಗ್ ಟು ದಿಸ್ ಥಿಯರಿ ಅಥವಾ ಅಕಾರ್ಡಿಂಗ್ ಟು ಕ್ರಿಸ್ಟಲ್ ಫೀಲ್ಡ್ ಥಿಯರಿ, that is crystal field theory is an electrostatic model alva. It is an electrostatic model. This model, electrostatic model, that explains or that describes the bond between central metal ion and ligand is purely ionic in nature. ಅರ್ಥ ಆಯ್ತಾ? ನಾವು ಅಸಂಪ್ಷನ್ಸ್ ಅಥವಾ ಇದನ್ನ ಏನು ಫ್ಯೂಚರ್ಸ್ ಅಥವಾ ಪಾಚುಲೇಟ್ಸ್ ನಾವು ಡಿಸ್ಕಸ್ ಮಾಡಿದಾಗ, ಸೇಲೆಂಟ್ ಫ್ಯೂಚರ್ಸ್ ಅಥವಾ ಪಾಚುಲೇಟ್ಸ್ ಡಿಸ್ಕಸ್ ಮಾಡಿದಾಗ ಮಾಡೋಣ. ಟೋಟಲಿ ಕ್ರಿಸ್ಟಲ್ ಫೀಲ್ಡ್ ಥಿಯರಿ ಈಸ್ ಅನ್ ಎಲೆಕ್ಟ್ರೋಸ್ಟ್ಯಾಟಿಕ್ ಮಾಡೆಲ್. This electrostatic model that describes the breaking of degenerate d orbitals. d orbitals ಎಷ್ಟಿರ್ತವೆ? 5 ಇರ್ತವೆ. ಅರ್ಥ ಆಯ್ತಾ? ಈ 5 d ಆರ್ಬಿಟಲ್ಸ್ ಯಾವ್ದ್ರಲ್ಲಿ ಇರ್ತವೆ? ಒಂದು ಕಾಂಪ್ಲೆಕ್ಸ್ ಕಾಂಪೌಂಡ್ ಸೆಂಟ್ರಲ್ ಮೆಟಲ್ ಅಯಾನ್ ಅಥವಾ ಟ್ರಾನ್ಸಿಷನ್ ಮೆಟಲ್ ಅಯಾನ್ ಇರುತ್ತಲ್ಲ, ಆ ಟ್ರಾನ್ಸಿಷನ್ ಮೆಟಲ್ ಅಯಾನ್ ಇರತಕ್ಕಂಥ ಒಂದು d ಆರ್ಬಿಟಲ್ಸ್. ಅರ್ಥ ಆಯ್ತಾ? by the approach of ligands due to production of electric field, ಅರ್ಥ ಆಯ್ತಾ, ಎಲೆಕ್ಟ್ರಿಕ್ ಫೀಲ್ಡ್ ಪ್ರೊಡ್ಯೂಸ್ ಆಗಿಬಿಟ್ಟು ದಟ್ ಡಿಜನರೇಟ್ d ಆರ್ಬಿಟಲ್ಸ್ ಈಸ್ ಗೋಯಿಂಗ್ ಟು ಬಿ ಬ್ರೇಕಿಂಗ್ ಟೇಕ್ಸ್ ಪ್ಲೇಸ್ ಆಗತ್ತೆ. ಅರ್ಥ ಆಗಲಿಲ್ಲ? ವೆರಿ ಸಿಂಪಲ್. ನೀವು ನೋಡಿ ಇಲ್ಲಿ, ಕ್ರಿಸ್ಟಲ್ ಫೀಲ್ಡ್ ಥಿಯರಿ ಈಸ್ ಎನ್ ಎಲೆಕ್ಟ್ರೋಸ್ಟ್ಯಾಟಿಕ್ ಮಾಡೆಲ್. ದಿಸ್ ಎಲೆಕ್ಟ್ರೋಸ್ಟ್ಯಾಟಿಕ್ ಮಾಡೆಲ್ ಕ್ಲಿಯರ್ಲಿ ಡಿಸ್ಕ್ರೈಬ್ಸ್ the breaking of that degenerate d orbitals present in the complex ion or transition metal ion. Artha aita? Due to electric field formed by the approaching of ligands, the presence of ligands. Artha aita? Yavado antava, for example central metal atom yavade tava, ಒಂದು ಕಾಂಪ್ಲೆಕ್ಸ್ ಸೆಂಟ್ರಲ್ ಮೆಟಲ್ ಆಟಮ್ ಇದ್ದೇ ಇರುತ್ತೆ, ಅದ್ರ ಜೊತೆಗೆ ಲಿಗ್ಯಾಂಡ್ಸ್ ಇದ್ದೇ ಇರ್ತವೆ. ಅರ್ಥ ಆಯ್ತಾ? ಯಾವಾಗ ಈ ಲಿಗ್ಯಾಂಡ್ಸ್ ಎಷ್ಟಾದ್ರೂ ಇರಲಿ, ಬೇಕಾದ್ರೆ ಬೇಕಾಗಿಲ್ಲ, ಅದು 4 ಇರಲಿ 6 ಇರಲಿ ಏನೇ ಇರಲಿ, ಇಲ್ಲ 4 ಇರ್ತವೆ. ಅರ್ಥ ಆಯ್ತಾ? ಯಾವಾಗ ಈ ಒಂದು ಲಿಗ್ಯಾಂಡ್ಸ್ ಈ ಸೆಂಟ್ರಲ್ ಮೆಟಲ್ ಆಟಮ್ ಅಯಾನ್ ಅಪ್ರೋಚ್ ಆಗ್ತಾವೋ, ಎಲೆಕ್ಟ್ರಿಕ್ ಫೀಲ್ಡ್ ಪ್ರೊಡ್ಯೂಸ್ ಆಗಿ
ಆ ಡಿಜನರೇಟ್ ಡಿ ಆರ್ಬಿಟಲ್ಸ್ ಸ್ಪ್ಲಿಟ್ ಆಗತ್ತೆ. ಅರ್ಥ ಆಯ್ತಾ? ಇದನ್ನು ಬೇಸಿಸ್ ಆಗಿ ತಗೊಂಡು, ಅರ್ಥ ಆಯ್ತಾ, ದೇ ಗಿವ್ಸ್ ಪಾಚುಲೇಟ್ಸ್. ಅರ್ಥ ಆಯ್ತಾ? ದೇ ಗಿವ್ಸ್ ಪಾಚುಲೇಟ್ಸ್ ಇನ್ ಪ್ರೆಸೆನ್ಸ್ ಆಫ್ ದಿಸ್ ಲಿಗ್ಯಾಂಡ್ಸ್. ಅರ್ಥ ಆಯ್ತಾ? ಅಥವಾ ಡ್ಯೂ ಟು ದ ಅಪ್ರೋಚ್ ಆಫ್ ದಿಸ್ ಲಿಗ್ಯಾಂಡ್ಸ್ ಎಲೆಕ್ಟ್ರಿಕ್ ಫೀಲ್ಡ್ ಪ್ರೊಡ್ಯೂಸ್ ಆಗಿ ಈ ಸೆಂಟ್ರಲ್ ಮೆಟಲ್ ಅಯಾನ್ ಆರ್ ಆಟಮ್ ಅಲ್ಲಿ ಇರ್ತಕ್ಕಂಥ ಡಿಜನರೇಟ್ ಡಿ ಆರ್ಬಿಟಲ್. ಯಾಕಂದ್ರೆ ಡಿಜನರೇಟ್ ಕರಿತೀವಿ ಅಂದ್ರೆ ದಟ್ 5 ಡಿ ಆರ್ಬಿಟಲ್ಸ್ ಹ್ಯಾವ್ ಸೇಮ್ ಎನರ್ಜಿ. ದಟ್ಸ್ ವಾಟ್ ದಟ್ ಆರ್ ಕಾಲ್ಡ್ ಆಸ್ ಡಿಜನರೇಟ್ ಡಿ ಆರ್ಬಿಟಲ್ಸ್ ಅಂತ ಕರಿತೀವಿ. ಆ ಡಿಜನರೇಟ್ ಡಿ ಆರ್ಬಿಟಲ್ಸ್ ಇವು ಅಪ್ರೋಚ್ ಆದಾಗ ಎಲೆಕ್ಟ್ರಿಕ್ ಫೀಲ್ಡ್ ಪ್ರೊಡ್ಯೂಸ್ ಆಗಿ ಅವು 5 ಡಿ ಆರ್ಬಿಟಲ್ಸ್ ಸ್ಪ್ಲಿಟ್ ಆಗತ್ತೆ, 2 ಸೆಟ್ಸ್ ಆಗಿ ಸ್ಪ್ಲಿಟ್ ಆಗತ್ತೆ. ಆ 2 ಸೆಟ್ಸ್ ಯಾವುವು, ಹೆಂಗ್ ಸ್ಪ್ಲಿಟ್ ಆಗತ್ತೆ, ಯಾಕೆ ಆಗತ್ತೆ ಅಂತ ನಾವು ಪಾಚುಲೇಟ್ಸ್ ಅಲ್ಲಿ ಡಿಸ್ಕಸ್ ಮಾಡೋಣ. ಟೋಟಲಿ ಕ್ರಿಸ್ಟಲ್ ಫೀಲ್ಡ್ ಥಿಯರಿನ ಯಾರು ಪ್ರಪೋಸ್ ಮಾಡಿದ್ರು, ಯಾಕೆ ಪ್ರಪೋಸ್ ಮಾಡಿದ್ರು ಅಂತ ಗೊತ್ತಾಯ್ತಾ? ನೆಕ್ಸ್ಟ್, ವಾಟ್ ಆರ್ ದ ಪಾಚುಲೇಟ್ಸ್ ಆಫ್ ದಿಸ್ ಥಿಯರಿ? ಅಥವಾ ಸೇಲೆಂಟ್ ಫೀಚರ್ಸ್ ಆಫ್ ದಿಸ್ ಕ್ರಿಸ್ಟಲ್ ಫೀಲ್ಡ್ ಥಿಯರಿ. ನಿಮ್ಗೆ ಪಾಚುಲೇಟ್ಸ್ ಅರ್ಥ ಆಗಿದ್ರೆ ಸಾಕು. ಅವನು ಪಾಚುಲೇಟ್ಸ್ ಕೇಳ್ಬೋದು, ಇಲ್ಲ ಪಾಚುಲೇಟ್ಸ್ ಮೇಲೆ 1 or 2 ಮಾರ್ಕ್ಸ್ ಕ್ವಶನ್ಸ್ ಕೇಳ್ಬೋದು, 1 ಮಾರ್ಕ್ ಕ್ವಶನ್ಸ್ ಕೇಳ್ಬೋದು. ಇಲ್ಲ ನಿಮ್ಗೆ ಇದರಲ್ಲಿ ಡಿಸ್ಕಸ್ ಮಾಡಿರ್ತಕ್ಕಂಥದ್ದು, ಅರ್ಥ ಆಯ್ತಾ, ಸ್ಪ್ಲಿಟ್ಟಿಂಗ್ ಆಫ್ ಟೆಟ್ರಾಹೆಡ್ರಲ್ ಕಾಂಪ್ಲೆಕ್ಸಸ್, ಸ್ಪ್ಲಿಟ್ಟಿಂಗ್ ಆಫ್ ಆಕ್ಟಾಹೆಡ್ರಲ್ ಕಾಂಪ್ಲೆಕ್ಸಸ್ ಅಪ್ಲಿಕೇಶನ್ಸ್ ಅಲ್ಲಿ ಫೀಚರ್ಸ್ ಡಿಸ್ಕಸ್ ಮಾಡಿ, ಸ್ಪ್ಲಿಟ್ಟಿಂಗ್ ಆಫ್ octahedral complex, splitting of tetrahedral complexes, magnetic properties of this quantitative relationship kodutte, magnetic properties of these complex compounds and color of complex compounds ಬಗ್ಗೆ. ಅರ್ಥ ಆಯ್ತಾ? ಈ ಕ್ರಿಸ್ಟಲ್ ಫೀಲ್ಡ್ ಥಿಯರಿ ಹೆಂಗೆ ಎಕ್ಸ್ಪ್ಲೇನ್ ಮಾಡತ್ತಂದ್ರೆ, ಈ ಒಂದು ಅರ್ಥ ಆಯ್ತಾ, ನಮ್ಮ ಬ್ಲಡ್ ರೆಡ್ ಕಲರ್ ಯಾಕಿದೆ ಅಂತ ಹೇಳ್ಬಿಟ್ಟಂದ್ರೆ ಕ್ರಿಸ್ಟಲ್ ಫೀಲ್ಡ್ ಥಿಯರಿ ಹೇಳುತ್ತೆ ನಮ್ಮ ಬ್ಲಡ್ ಅಲ್ಲಿ ಕೂಡ ಕೋಆರ್ಡಿನೇಷನ್ ಕಾಂಪೌಂಡ್ ಇದೆ. ಆ ಕೋಆರ್ಡಿನೇಷನ್ ಕಾಂಪೌಂಡಲ್ಲಿ ಸೆಂಟ್ರಲ್ ಮೆಟಲ್ ಆಟಮು ಐರನ್ನು, ಆ ಐರನ್ನು ಅರ್ಥ ಆಯ್ತಾ +2 ಆಕ್ಸಿಜನ್ ಸ್ಟೇಟಲ್ಲಿ ಇರುತ್ತೆ. ಅರ್ಥ ಆಯ್ತಾ? ಆದ್ದರಿಂದ ಇಟ್ ಗಿವ್ಸ್ ರೆಡ್ ಕಲರ್. ಅರ್ಥ ಆಯ್ತಾ? ಲೀವ್ಸ್ ಯಾಕೆ ಗ್ರೀನ್ ಕಲರ್ ಇರುತ್ತೆ ಅಂದರೆ, ಅರ್ಥ ಆಯ್ತಾ, ಯಾಕೆ ಯಾವ ಸಣ್ಣ ದಟ್ ಈಸ್ ಇದರಲ್ಲಿರುತ್ತೆ, ಲೀವ್ಸಲ್ಲಿ ಏನಿರುತ್ತೆ, ಕ್ಲೋರೋಫಿಲ್ಲಲ್ಲಿ ಏನಿರುತ್ತೆ, ಮೆಗ್ನೀಷಿಯಂ ಇರುತ್ತೆ, ಇರಲ್ವಾ? ಮೆಗ್ನೀಷಿಯಂ ಇರುತ್ತೆ. ಆ ಮೆಗ್ನೀಷಿಯಂ ಆಗಿರ್ತಕ್ಕಂಥ ರೀಸನ್ನಿಂದ ಇಟ್ ಗಿವ್ಸ್ ಗ್ರೀನ್ ಕಲರ್ ಅಂತ ಬಿಟ್ಟು ಹೇಳುತ್ತೆ. ಅರ್ಥ ಆಯ್ತಾ? ನಮ್ಮ ಕೂದಲು ದಟ್ ಈಸ್ ಕೆಲವು ಬ್ಲಾಕ್ ಇರುತ್ತೆ, ಕೆಲವರು ವೈಟ್ ಆಗಿಬಿಟ್ಟಿರುತ್ತೆ. ಯಾಕೆ ವೈಟ್ ಆಗಿದೆ, ಯಾಕೆ ಬ್ಲಾಕ್ ಆಗಿದೆ ಅಂತ ಕೂಡ ಎಕ್ಸ್ಪ್ಲೇನ್ ಮಾಡುತ್ತೆ ದಿಸ್ ಕ್ರಿಸ್ಟಲ್ ಫೀಲ್ಡ್ ಥಿಯರಿ. ಅರ್ಥ ಆಯ್ತಾ? ಇವಾಗ ಈ ಕಲರ್ ನೋಡಿ, ಗೋಡೆಗೆ ಯಾವುದೋ ಒಂದು ಕಲರ್ ಬೆಳೆದಿದ್ದೀವಿ, ಅರ್ಥ ಆಯ್ತಾ? ಪ್ರತಿಯೊಂದು ಇಲ್ಲ ನಾವು ಇದು ನೋಡಿ, ಇದು ಗ್ರೀನ್ ಕಲರ್ ಇದೆ, ಇದು ವೈಟ್ ಕಲರ್ ಇದೆ, ಇದು ರೆಡ್ ಕಲರ್ ಇದೆ, ಇಲ್ಲೇ ನೋಡಿ ಎಷ್ಟು ಕಲರ್ಸ್ ಇದೆ, ಇದು ನೋಡಿ ಇದು ಸಿಲ್ವರ್ ಕಲರ್ ಇದೆ, ಅರ್ಥ ಆಯ್ತು, ಇದು ಬ್ಲಾಕ್ ಕಲರ್ ಇದೆ. ಇಷ್ಟು ಕಲರ್ಸ್ ಇರಬೇಕಾದ್ರೆ ಏನ್ ರೀಸನ್ ಅಂತ ಕ್ಲಿಯರ್ ಆಗಿ ಎಕ್ಸ್ಪ್ಲೇನ್ ಮಾಡಿರ್ತಕ್ಕಂಥದ್ದು ಕ್ರಿಸ್ಟಲ್ ಫೀಲ್ಡ್ ಥಿಯರಿ. ಪ್ರತಿಯೊಂದರಲ್ಲೂ ಕೂಡ ಇದು ಗ್ರೀನ್ ಕಲರ್ ಕಾಣಿಸ್ಬೇಕಂದ್ರೆ ಡ್ಯೂ ಟು ಪ್ರೆಸೆನ್ಸ್ ಆಫ್ ಡಿ ಬ್ಲಾಕ್ ಎಲಿಮೆಂಟ್ ಇದೆ ಅದರಲ್ಲಿ ಅಂತ. ಅರ್ಥ ಆಯ್ತಾ? ಯಾವುದೋ ಒಂದು ಕಾಂಪ್ಲೆಕ್ಸ್, ಫಾರ್ ಎಕ್ಸಾಂಪಲ್ ಯು ಟೇಕ್ KMnO4 ಪೊಟ್ಯಾಷಿಯಂ ಪರ್ಮಾಂಗನೇಟ್. ನೀವು ನೋಡಿರ್ಬೋದು 8th, 9th, 10th ಅಲ್ಲಿ ಅಥವಾ ಫಸ್ಟ್ PUC ಅಲ್ಲಿ ಅರ್ಥಾತ್ ನೋಡಿರ್ಬೋದು. KMnO4 ಇಟ್ ಈಸ್ ಪಿಂಕ್ ಇನ್ ಕಲರ್. ವಾಟ್ ಇಸ್ ದ ರೀಸನ್ ಇಟ್ ಇಸ್ ಎ ಪಿಂಕ್ ಇನ್ ಕಲರ್? ಡ್ಯೂ ಟು ಪ್ರೆಸೆನ್ಸ್ ಆಫ್ Mn. ಅರ್ಥ ಆಯ್ತಾ? ಮತ್ತೆ ಕೋಬಾಲ್ಟ್ ಕ್ಲೋರೈಡ್ ಈಸ್ ಎ ರೆಡ್ ಇನ್ ಕಲರ್. ವಾಟ್ ಇಸ್ ಇಟ್ಸ್ ರೆಡ್ ಇನ್ ಕಲರ್ ಅಂದ್ರೆ ಡ್ಯೂ ಟು ಪ್ರೆಸೆನ್ಸ್ ಆಫ್ ಕೋಬಾಲ್ಟ್. ಯಾಕೆ ಕಲರ್ ಕೊಡುತ್ತೆ ಅಂತ ಕ್ಲಿಯರ್ ಆಗಿ ಎಕ್ಸ್ಪ್ಲೇನ್ ಮಾಡಿದೆ. ಯು ಟೇಕ್ ಕಾಪರ್ ಸಲ್ಫೇಟ್ CuSO4, ಇಟ್ಸ್ ಎ ಬ್ಲೂ ಇನ್ ಕಲರ್. ಅರ್ಥ ಆಯ್ತಾ? ಬ್ಲೂ ಕಲರ್ ಯಾವ ಕಲರ್ ಇರ್ತದೆ? ಕಾಪರ್ ಸಲ್ಫೇಟ್ ಇದು ಈ ಕಲರ್ ಇರುತ್ತೆ, ಬ್ಲೂ ಕಲರ್ ಇರುತ್ತೆ, ಈ ಕಲರ್ ಇರುತ್ತೆ. ಯಾಕಂದ್ರೆ ಬ್ಲೂ ಕಲರ್ ಇದೆ ಡ್ಯೂ ಟು ಪ್ರೆಸೆನ್ಸ್ ಆಫ್ ಕಾಪ. ಈ ತರ ಕ್ಲಿಯರ್ ಆಗಿ ಎಕ್ಸ್ಪ್ಲೇನ್ ಮಾಡಿದೆ ದಿಸ್ ಥಿಯರಿ. ಅರ್ಥ ಆಗಿದೆಯಾ? ನಾವು ವಾಟ್ ಆರ್ ದ ಪಾಚುಲೇಟ್ಸ್ ಆಫ್ ದಿಸ್ ಥಿಯರಿ? ಫಸ್ಟ್ ಪಾಚುಲೇಟ್ ಡಿಸ್ಕಸ್ ಮಾಡೋಣ. ನೋಡಿಲ್ಲಿ ಬಾಂಡಿಂಗ್ ಬಿಟ್ವೀನ್ ಯಾವುದೋ ಒಂದು ಕಾಂಪ್ಲೆಕ್ಸ್ ಕಾಂಪೌಂಡ್ ಅಂದ ತಕ್ಷಣ ಸೆಂಟ್ರಲ್ ಮೆಟಲ್ ಆಟಮ್ ಇರುತ್ತೆ, ಅದ್ರ ಜೊತೆ ಲಿಗ್ಯಾಂಡ್ಸ್ ಇರ್ತವೆ. ಅದು 6 4 2 ಎಷ್ಟೋ ಇರಲಿ, ಅರ್ಥ ಆಯ್ತು, ಲಿಗ್ಯಾಂಡ್ಸ್ ಇರ್ತವೆ. ಈ ಸೆಂಟ್ರಲ್ ಮೆಟಲ್ ಆಟಮ್ ಆರ್ ಅಯಾನ್ ಮಧ್ಯದಲ್ಲಿ ಮತ್ತೆ ಲಿಗ್ಯಾಂಡ್ಸ್ ಮಧ್ಯದಲ್ಲಿ ಬಾಂಡಿಂಗ್ ಏನಿರುತ್ತೆ ಅಂದ್ರೆ ಅಕಾರ್ಡಿಂಗ್ ಟು VBT ಕೋಆರ್ಡಿನೇಟ್ ಮಾಡ್ತಾನೆ. ಅಕಾರ್ಡಿಂಗ್ ಟು VBT there is a coordinate bond is formed between the central metal atom because it is Lewis acid, it is Lewis base. Ligands are Lewis bases, ಇವು Lewis acids. ಇವು ಡೊನೇಟ್ ಮಾಡುತ್ತೆ, ಇದು ಅಕ್ಸೆಪ್ಟ್ ಮಾಡ್ಕೊಳುತ್ತೆ, ಕೋಆರ್ಡಿನೇಟ್ ಬಾಂಡ್ ಫಾರ್ಮ್ ಮಾಡುತ್ತೆ ಅಂತ VBT ಎಕ್ಸ್ಪ್ಲೇನ್ ಮಾಡುತ್ತೆ. ಅದು ನಿಮ್ಗೆ ಗೊತ್ತಿದೆ.
ಅರ್ಥ ಆಯ್ತಾ? ಬಟ್ ಇನ್ ಕ್ರಿಸ್ಟಲ್ ಫೀಲ್ಡ್ ಥಿಯರಿ ದ ಬಾಂಡಿಂಗ್ ಬಿಟ್ವೀನ್ ಸೆಂಟ್ರಲ್ ಮೆಟಲ್ ಅಯಾನ್ ಅಂಡ್ ಲಿಗ್ಯಾಂಡ್ ಈಸ್ ಪ್ಯೂರ್ಲಿ ಎಲೆಕ್ಟ್ರೋಸ್ಟ್ಯಾಟಿಕ್ ಆರ್ ಅಯಾನಿಕ್. ಅರ್ಥ ಆಯ್ತಾ? ದ ಬಾಂಡಿಂಗ್ ಬಿಟ್ವೀನ್ ದೀಸ್ ಲಿಗ್ಯಾಂಡ್ಸ್ ಅಂಡ್ ಸೆಂಟ್ರಲ್ ಮೆಟಲ್ ಅಯಾನ್ ಈಸ್ ಪ್ಯೂರ್ಲಿ ಅಯಾನಿಕ್ ಇನ್ ನೇಚರ್. ಅರ್ಥ ಆಯ್ತಾ? ಬರಿಬೋದ? ಬರೀ ಫಸ್ಟ್ ಪಾಚುಲೇಟ್ ಬರೆದು ಒಂದ್ಸಲಿ ಪ್ರಾಕ್ಟೀಸ್ ಮಾಡಿ ನೀವು ನೋಟ್ಸ್ ಇದ್ರು ಸಹ. ದ ಬಾಂಡಿಂಗ್ ಬಿಟ್ವೀನ್ ಸೆಂಟ್ರಲ್ ಮೆಟಲ್ ಅಯಾನ್ ಆರ್ ಆಟಮ್ ಅಂಡ್ ಲಿಗ್ಯಾಂಡ್ಸ್ and a ligand. The bonding between central metal and atom and a ligand is purely electrostatic or ionic in nature. Adhe VBT alli the bonding between central metal ion or atom and ligand is a coordinate bond. Illi coordinate alla covalent alla, is purely ionic anta biಟ್ಟು ಹೇಳುತ್ತೆ this CFT, crystal field theory. ಅರ್ಥ ಆಯ್ತಾ? This is the first postulate. This is the first salient feature of this theory. ಅರ್ಥ ಆಯ್ತಾ? The bonding between the central metal and atom and ligand is purely ionic in nature ಅಂತ ಓದಬೇಕಾಗಿಲ್ಲ, ಕರೆಕ್ಟಾಗಿ ಅರ್ಥ ಆಗಿದ್ರೆ. This is the first feature. Second feature ಅಥವಾ second postulate, ligands ಅಲ್ಲಿ ನಾವು ಜಾಸ್ತಿ ಯೂಸ್ ಮಾಡಿರ್ತಕ್ಕಂಥ ಲಿಗ್ಯಾಂಡ್ಸ್. ಟೋಟಲ್ ಲಿಗ್ಯಾಂಡ್ಸ್ ಅಲ್ಲಿ 3 ಟೈಪ್ಸ್ ಇದೆ. ಯಾವುದು? ಪಾಸಿಟಿವ್ ಲಿಗ್ಯಾಂಡ್ಸು, ನೆಗೆಟಿವ್ ಲಿಗ್ಯಾಂಡ್ಸು, ನ್ಯೂಟ್ರಲ್ ಲಿಗ್ಯಾಂಡ್ಸ್. ಬಟ್ ಪಾಸಿಟಿವ್ ಲಿಗ್ಯಾಂಡ್ ನಾವು ಒಂದು ಕೂಡ ಎಕ್ಸಾಂಪಲ್ ಎಲ್ಲೂ ತಗೊಳ್ಳಿಲ್ಲ, ಜ್ಞಾಪಕ ಇದೆಯಾ? ಯಾಕಂದ್ರೆ ರೇರ್ ಕೇಸ್ ಪಾಸಿಟಿವ್ ಲಿಗ್ಯಾಂಡ್ಸ್. ಜಾಸ್ತಿ ನಾವು ಏನು ತೊಗೊಂಡಿದ್ವಿ? ನೆಗೆಟಿವ್ಲಿ ಚಾರ್ಜ್ ಲಿಗ್ಯಾಂಡ್ಸ್, ನ್ಯೂಟ್ರಲ್ ಲಿಗ್ಯಾಂಡ್ಸ್ ಅಲ್ವಾ? ಅರ್ಥ ಆಯ್ತು? ಇಲ್ಲಿ ದ ನೆಗೆಟಿವ್ ಲಿಗ್ಯಾಂಡ್ಸ್ ಆರ್ ಟ್ರೀಟೆಡ್ ಆಸ್ ಅಥವಾ ಕನ್ಸಿಡರ್ಡ್ ಆಸ್ ಪಾಯಿಂಟ್ ಚಾರ್ಜಸ್. ಯಾವುದನ್ನು ಪಾಯಿಂಟ್ ಚಾರ್ಜಸ್ ಕನ್ಸಿಡರ್ ಮಾಡ್ತೀವಿ? ನೆಗೆಟಿವ್ಲಿ ಚಾರ್ಜ್ ಲಿಗ್ಯಾಂಡ್ಸ್. ಅರ್ಥ ಆಯ್ತಾ? ದ ನೆಗೆಟಿವ್ ಲಿಗ್ಯಾಂಡ್ಸ್ ಅಥವಾ ನೆಗೆಟಿವ್ಲಿ ಚಾರ್ಜ್ ಲಿಗ್ಯಾಂಡ್ಸ್ ಆರ್ ಟ್ರೀಟೆಡ್ ಆಸ್ ಪಾಯಿಂಟ್ ಚಾರ್ಜಸ್ ಅಥವಾ ಆರ್ ಕನ್ಸಿಡರ್ಡ್ ಆಸ್ ಪಾಯಿಂಟ್ ಚಾರ್ಜಸ್ ಅಂಡ್ ನ್ಯೂಟ್ರಲ್ ಲಿಗ್ಯಾಂಡ್ಸ್ ಆರ್ ಟ್ರೀಟೆಡ್ ಆಸ್ ಅಥವಾ ಕನ್ಸಿಡರ್ಡ್ ಆಸ್, ಅರ್ಥ ಆಯ್ತಾ, ಡೈಪೋಲ್ಸ್ ಆರ್ ಪೋಲಾರ್ ಮಾಲಿಕ್ಯೂಲ್ಸ್. ಅರ್ಥ ಆಯ್ತಾ? ಸೆಕೆಂಡ್ ಪಾಸಿಬಿಲಿಟಿ ಏನಂತಂದ್ರೆ ದ ನೆಗೆಟಿವ್ ಲಿಗ್ಯಾಂಡ್ಸ್ ಆರ್ ಟ್ರೀಟೆಡ್ ಆಸ್ ಪಾಯಿಂಟ್ ಚಾರ್ಜಸ್ and neutral ligands are treated as dipoles or are polar molecules. ಈ ligands ಅಲ್ಲಿ ನಾವು ಜಾಸ್ತಿ ಡಿಸ್ಕಸ್ ಮಾಡಿದ್ರೆ 2 types of ligands, negative ligands, neutral ligands. Examples for negative ligands: Cl-, Br-, SO4-2-, NO3-, Cn-, ಅರ್ಥ ಆಯ್ತಾ, I-, ಅರ್ಥ ಆಯ್ತಾ? ಇವೆಲ್ಲ ನೆಗೆಟಿವ್ಲಿ ಚಾರ್ಜ್ ಲಿಗ್ಯಾಂಡ್ಸ್. CH3CO-, ನ್ಯೂಟ್ರಲ್ ಲಿಗ್ಯಾಂಡ್ಸ್ NH3, CO, NO, H2O, ethylene diamine. Very neutral ligands है ना? Neutral ligands are treated as dipoles or are polar molecules, but negatively charged ligands are treated as point charges. like neutral ligands ಯಾವ ತರ ಟ್ರೀಟ್ ಮಾಡ್ತೀವಿ, ನೆಗೆಟಿವ್ಲಿ ಚಾರ್ಜ್ ಲಿಗ್ಯಾಂಡ್ಸ್ ಯಾವ ತರ ಟ್ರೀಟ್ ಮಾಡ್ತೀವಿ ಅಂತ ಸೆಕೆಂಡ್ ಪಾರ್ಚುಲೇಟ್. ಆರ್ ಗೆಟಿಂಗ್ ಆರ್ ನಾಟ್? ಈ ಲಿಗ್ಯಾಂಡ್ ಏನಾದರೂ ನೆಗೆಟಿವ್ಲಿ ಚಾರ್ಜ್ ಆಗಿದ್ರೆ ದಟ್ ಆರ್ ಟ್ರೀಟೆಡ್ ಆಸ್ ದಟ್ ಆರ್ ಕನ್ಸಿಡರ್ಡ್ ಆಸ್ ಪಾಯಿಂಟ್ ಚಾರ್ಜಸ್. ಈ ಲಿಗ್ಯಾಂಡ್ ಏನಾದರೂ ನ್ಯೂಟ್ರಲ್ ಲಿಗ್ಯಾಂಡ್ ಆಗಿದ್ರೆ ದಟ್ ಆರ್ ಟ್ರೀಟೆಡ್ ಆಸ್ ಡೈಪೋಲ್ಸ್ ಆರ್ ಪೋಲಾರ್ ಮಾಲಿಕ್ಯೂಲ್ಸ್. ಅರ್ಥ ಆಗಿದೆಯಾ? ನೆಕ್ಸ್ಟ್, ವಾಟ್ ಇಸ್ ದ ಥರ್ಡ್ ಪಾಸ್ಚುಲೇಟ್? ಅರ್ಥಾಯ್ತಾ? ವಾಟ್ ಇಸ್ ದ ಥರ್ಡ್ ಪಾಸ್ಚುಲೇಟ್ ಅಥವಾ ಥರ್ಡ್ ಅಸಂಪ್ಷನ್ ಅಥವಾ ಥರ್ಡ್ that is a salient feature of this theory? The interaction between central metal atom or ion and ligands arises from the attraction between the positively charged central metal ion and ligands. ಅರ್ಥ ಆಯ್ತಾ? ನೆಗೆಟಿವ್ಲಿ ಚಾರ್ಜ್ಡ್ ಲಿಗ್ಯಾಂಡ್ಸ್. ಅರ್ಥ ಆಗಲಿಲ್ಲ? ವೆರಿ ಸಿಂಪಲ್ ನೋಡಿ, ದ ಅಟ್ರಾಕ್ಷನ್ ಬಿಟ್ವೀನ್ ಅಥವಾ ದ ಇಂಟ್ರಾಕ್ಷನ್ ಬಿಟ್ವೀನ್ ಅಂತ ನೋಡೋಣ. ಎರಡರ ಮಧ್ಯೆ ಇಂಟ್ರಾಕ್ಟ್ ನಡೀತದೆ. ಇಂಟ್ರಾಕ್ಷನ್, ದ ಇಂಟ್ರಾಕ್ಷನ್ ಬಿಟ್ವೀನ್ ಸೆಂಟ್ರಲ್ ಮೆಟಲ್ ಅಯಾನ್ ಆರ್ ಆಟಮ್ ಅಂಡ್ ದ ಲಿಗ್ಯಾಂಡ್. ಈ ಸೆಂಟ್ರಲ್ ಮೆಟಲ್ ಅಯಾನು ಮತ್ತೆ ಆಟಮ್ ಮಧ್ಯದಲ್ಲಿ ಒಂದು ಇಂಟ್ರಾಕ್ಷನ್ ಯಾಕಾಗತ್ತಪ್ಪ ಅಂದ್ರೆ, ಅರ್ಥ ಆಯ್ತಾ, ಇದು ಪಾಸಿಟಿವ್ಲಿ ಚಾರ್ಜ್ ಹೊಂದಿರ್ತಕ್ಕಂಥ ರೀಸನ್ ಇಂದ, ಇದು ನೆಗೆಟಿವ್ಲಿ ಚಾರ್ಜ್ ಹೊಂದಿರ್ತಕ್ಕಂಥ ರೀಸನ್ ಇಂದ ಅಂತ. ಅರ್ಥ ಆಯ್ತಾ? ಸರ್ ನ್ಯೂಟ್ರಲ್ ಇದ್ದಾಗ ಹಿಂಗೆ ಸರ್, ನ್ಯೂಟ್ರಲ್ ಇದ್ದಾಗ ಕೂಡ ಡೈಪೋಲ್ ಅಂತ ಕನ್ಸಿಡರ್ ಮಾಡ್ತೀವಿ ತಾನೆ ಅಲ್ವಾ? ಅಥವಾ ಪೋಲಾರ್ ಮಾಲಿಕ್ಯೂಲ್ ಅಂತ ಕನ್ಸಿಡರ್ ಮಾಡ್ತೀವಿ ತಾನೆ? ಯಾವಾಗ ಪೋಲಾರ್ ಅಂದರೆ, ಡೈಪೋಲ್ ಅಂದರೆ ಏನು? ಪೊಲಾರಿಟಿ ತಾನೆ. ಅದಕ್ಕೋಸ್ಕರನೇ ಈ ಎರಡರ ಮಧ್ಯದಲ್ಲಿ ಇಂಟ್ರಾಕ್ಷನ್ ನಡೆಯುತ್ತೆ ಅಂತ. ಅರ್ಥ ಆಯ್ತಾ? ರೈಟ್.
ದ ಇಂಟ್ರಾಕ್ಷನ್ ಬಿಟ್ವೀನ್ ಎ ಟ್ರಾನ್ಸಿಷನ್ ಮೆಟಲ್ ಅಯಾನ್ ಅಥವಾ ಆಟಮ್ ಅಂಡ್ ಲಿಗ್ಯಾಂಡ್ಸ್ arises from the attraction between the positively charged central metal ion and a negatively charged anionic ligand. Negatively charged on the anionic ligand. ಥರ್ಡ್ ಪಾಸ್ಟುಲೇಟ್ ಅರ್ಥ ಆಗಿದೆಯಾ? ಈ ಎರಡರ ಮಧ್ಯದಲ್ಲಿ ಇಂಟ್ರಾಕ್ಷನ್, ದ ಇಂಟ್ರಾಕ್ಷನ್ ಬಿಟ್ವೀನ್ ದ ಸೆಂಟ್ರಲ್ ಮೆಟಲ್ ಅಯಾನ್ ಅಂಡ್ ಲಿಗ್ಯಾಂಡ್ ಅರೈಸಸ್. ಯಾವಾಗ ಅರೈಸ್ ಆಗುತ್ತೆ? ಇದು ಪಾಸಿಟಿವ್ ಆಗಿದ್ರೆ ಪಾಸಿಟಿವ್ಲಿ ಚಾರ್ಜ್ ಸೆಂಟ್ರಲ್ ಮೆಟಲ್ ಅಯಾನ್ ಅಂಡ್ ನೆಗೆಟಿವ್ಲಿ ಚಾರ್ಜ್ಡ್ ಲಿಗ್ಯಾಂಡ್ಸ್. ಅರ್ಥ ಆಗಿದೆಯಾ? ಸರ್ ನ್ಯೂಟ್ರಲ್ ಇದ್ದಾಗ ಏನು ಸರ್ ಲಿಗ್ಯಾಂಡ್ಸ್ ಹಿಂಗೆ ಸರ್ ಇದೇನು ಪಾಸಿಟಿವ್ ಒಂದಿರುತ್ತೆ, ಇದು ನ್ಯೂಟ್ರಲ್ ಒಂದಿದ್ದಾಗ ಅಂದರೆ ಅದನ್ನು ಡೈಪೋಲ್ಸ್ ಅಂತ ಕನ್ಸಿಡರ್ ಮಾಡ್ತಿರ್ತಾನೆ. ದಟ್ಸ್ ವೈ ದಟ್ ಇಸ್ ಥರ್ಡ್ ಪಾಸ್ಟುಲೇಟ್. ಅರ್ಥ ಆಯ್ತಾ? ನೆಕ್ಸ್ಟ್ ವಾಟ್ ಇಸ್ ದ ಫೋರ್ತ್ ಪಾಸ್ಟುಲೇಟ್? ಇಟ್ಸ್ ವೆರಿ ಇಂಪಾರ್ಟೆಂಟ್. ಫೋರ್ತ್ ಅಸಂಪ್ಷನ್, ಡ್ಯೂ ಟು ಇಂಟ್ರಾಕ್ಷನ್ ಬಿಟ್ವೀನ್ ಸೆಂಟ್ರಲ್ ಮೆಟಲ್ ಅಯಾನ್ ಅಂಡ್ ಲಿಗ್ಯಾಂಡ್. ಸೆಂಟ್ರಲ್ ಮೆಟಲ್ ಆಟಮ್ನ ಅಥವಾ ಸೆಂಟ್ರಲ್ ಮೆಟಲ್ ಅಯಾನ್ ಅಂಡ್ ಲಿಗ್ಯಾಂಡ್ ಮಧ್ಯದಲ್ಲಿ ಇಂಟ್ರಾಕ್ಷನ್ ನಡೀತಾ ತಾನೆ. ಯಾವಾಗ ಇಂಟ್ರಾಕ್ಷನ್ ನಡೆಯುತ್ತೆ ಆವಾಗ ಮಾತ್ರ, ಅರ್ಥ ಆಯ್ತಾ, ಈ ಸೆಂಟ್ರಲ್ ಮೆಟಲ್ ಅಯಾನ್ ಆರ್ ಆಟಮ್ ಅಲ್ಲಿ ಇರ್ತಕ್ಕಂಥ 5d ಆರ್ಬಿಟಲ್ಸ್ ಸ್ಪ್ಲಿಟ್ ಆಗತ್ತೆ. ಅರ್ಥ ಆಗಲಿಲ್ಲ? ಯಾವಾಗ ಈ ಲಿಗ್ಯಾಂಡ್ಸ್ ಈ ಸೆಂಟ್ರಲ್ ಮೆಟಲ್ ಆಟಮ್ ಜೊತೆ ಇಂಟ್ರಾಕ್ಟ್ ಆಗುತ್ತೋ ಇದರಲ್ಲಿರ್ತಕ್ಕಂಥ 5 ಡಿಜನರೇಟ್ ಡಿ ಆರ್ಬಿಟಲ್ಸ್, 5 ಡಿ ಆರ್ಬಿಟಲ್ಸ್ ಹಿಂಗಿರುತ್ತಲ್ಲ, ಹಿಂಗೆ 1 2 3 4 5 1 2 3 4 5 ಕರೆಕ್ಟ್ ಇದಾವ. ಈ 5 ಡಿಜನರೇಟ್ ಡಿ, ಯಾಕೆ ಡಿಜನರೇಟ್ ಡಿ ಆರ್ಬಿಟಲ್ಸ್ ಅಂತ ಕರಿತಿದ್ದಕ್ಕೆ? ಬಿಕಾಸ್ ದಿಸ್ 5 ಡಿ ಆರ್ಬಿಟಲ್ಸ್ ಹ್ಯಾವ್ ಸೇಮ್ ಎನರ್ಜಿ. ಈ 5 ಡಿಜನರೇಟ್ ಡಿ ಆರ್ಬಿಟಲ್ಸ್ ಸ್ಪ್ಲಿಟ್ ಆಗತ್ತೆ. ಅರ್ಥ ಆಯ್ತಾ? ಈ ತರ ಸ್ಪ್ಲಿಟ್ ಆಗತ್ತೆ. ನೋಡಿ ಇಲ್ಲಿ 5 ಇದಾವ. ಇದರ ಸ್ಪ್ಲಿಟ್ ಯಾವ ಸ್ಪ್ಲಿಟ್ ಆಗುತ್ತೆ? ಇಂಟ್ರಾಕ್ಷನ್ ನಡೆದಾಗ. ಯಾವ್ಯಾವ್ದ್ರ ಮಧ್ಯದಲ್ಲಿ? ಈ ಸೆಂಟ್ರಲ್ ಮೆಟಲ್ ಅಯಾನ್ ಮತ್ತೆ ಲಿಗ್ಯಾಂಡ್ಸ್ ಮಧ್ಯದಲ್ಲಿ ಯಾವಾಗ ಇಂಟ್ರಾಕ್ಷನ್ ನಡೆಯುತ್ತೋ ಆವಾಗ ಈ ಸೆಂಟ್ರಲ್ ಮೆಟಲ್ ಅಯಾನ್ ಆಟಮ್ ಅಲ್ಲಿ ಇರ್ತಕ್ಕಂಥ ಈ ಡಿ ಆರ್ಬಿಟಲ್ಸ್, ಡಿಜನರೇಟ್ ಡಿ ಆರ್ಬಿಟಲ್ಸ್, ನಾನು ಬರೀತೀನಿ ಪೂರ್ತಿ, ಡಿ ಜನರೇಟ್ ಡಿ ಆರ್ಬಿಟಲ್ಸ್, ಈ ಡಿಜನರೇಟ್ ಡಿ ಆರ್ಬಿಟಲ್ಸ್ ಈ ತರ ಸ್ಪ್ಲಿಟ್ ಆಗುತ್ತೆ. ಇದು ಮೇಲ್ಗಡೆ ಇರ್ಬೋದು, ಇದು ಕೆಳಗಡೆ ಇರ್ಬೋದು. ನೋಡಮ್ಮ, ಅರ್ಥ ಆಯ್ತು? ನೋಡ್ರಿ, ಇವು ಮೇಲ್ಗಡೆ ಕೆಳಗಡೆ ಇರ್ಬೋದು. ಅದು ಹೆಂಗಾದ್ರೂ ಇರಲಿ, ಟೋಟಲ್ ಸ್ಪ್ಲಿಟ್ ಆಗುತ್ತೆ 2 ಸೆಟ್ಸ್ ಆಗಿ. ನೀವು ಹಿಂಗೆ ಬರೀರಿ, ಡ್ಯೂ ಟು ಇಂಟ್ರಾಕ್ಷನ್ ಬಿಟ್ವೀನ್ ದ ಸೆಂಟ್ರಲ್ ಮೆಟಲ್ ಅಯಾನ್ ಅಂಡ್ ಲಿಗ್ಯಾಂಡ್ಸ್. ಅರ್ಥ ಆಯ್ತಾ? ದ ಸ್ಪ್ಲಿಟ್ಟಿಂಗ್ ಆಫ್ ಡಿ ಆರ್ಬಿಟಲ್ಸ್ ಟೇಕ್ಸ್ ಪ್ಲೇಸ್. ದ ಸ್ಪ್ಲಿಟ್ಟಿಂಗ್ ಆಫ್ ಡಿ ಆರ್ಬಿಟಲ್ಸ್ ಟೇಕ್ಸ್ ಪ್ಲೇಸ್. ದಟ್ ಇಸ್ ದ ಫೋರ್ತ್. ಅರ್ಥ ಆಯ್ತಾ? ದಟ್ ಈಸ್ ದ ಫೋರ್ತ್ ಅಡ್ವಾಂಟೇಜ್ ಅಥವಾ ಮೆರಿಟ್ ಆಫ್ ದಿಸ್ ಥಿಯರಿ. ಅರ್ಥ ಆಗಿದೆಯಾ? ಅರ್ಥ ಆಗಿದೆಯಾ? ಫಿಫ್ತ್ ಏನು ಹೇಳ್ತೀವಿ ಅಂದ್ರೆ, ಇದಕ್ಕೆ ಕ್ರಿಸ್ಟೋಫೈಲ್ ಸ್ಪ್ಲಿಟ್ಟಿಂಗ್ ಅಂತ ಕರೀತಕ್ಕಂಥದ್ದು. ಇದಕ್ಕೆ ಕ್ರಿಸ್ಟೋಫೈಲ್ ಸ್ಪ್ಲಿಟ್ಟಿಂಗ್ ಅಂತ. ದ ಸ್ಪ್ಲಿಟ್ಟಿಂಗ್ ಆಫ್ 5 ಡಿಜನರೇಟ್ ಡಿ ಆರ್ಬಿಟಲ್ಸ್ ಆಫ್ ಸೆಂಟ್ರಲ್ ಮೆಟಲ್ ಅಯಾನ್, 5 ಡಿಜನರೇಟ್ ಡಿ ಆರ್ಬಿಟಲ್ಸ್ ಆಫ್ ಸೆಂಟ್ರಲ್ ಮೆಟಲ್ ಅಯಾನ್ in presence of ligands ಅಥವಾ by the approach of ligands in a definite geometry ಆಗಿ ಸ್ಪ್ಲಿಟ್ ಆಗುತ್ತೆ. ಇದು ಯಾವ ಜಾಮೆಟ್ರಿ ಅಂತ ಮತ್ತೆ ಡಿಸ್ಕಸ್ ಮಾಡ್ಕೊಳ್ಳೋಣ. ಅರ್ಥ ಆಯ್ತಾ? ಈಸ್ ಕಾಲ್ಡ್ ಆಸ್ ಕ್ರಿಸ್ಟೋಫೈಲ್ ಸ್ಪ್ಲಿಟ್ಟಿಂಗ್. ವಾಟ್ ಈಸ್ ಕ್ರಿಸ್ಟೋಫೈಲ್ ಸ್ಪ್ಲಿಟ್ಟಿಂಗ್ ಅಂತ ಕೇಳಬಹುದು ಈ 5th ಪಾಸ್ಟುಲೇಟ್ ಮೇಲೆ. ವಾಟ್ ಈಸ್ ಕ್ರಿಸ್ಟಲ್ ಫೀಲ್ಡ್ ಸ್ಪ್ಲಿಟ್ಟಿಂಗ್? ಈ ಕ್ರಿಸ್ಟೋಫೈಲ್ ಸ್ಪ್ಲಿಟ್ಟಿಂಗ್ ಡೆಫಿನೇಷನ್ 5th ಪಾಸ್ಟುಲೇಟ್. ಅರ್ಥ ಆಯ್ತಾ? ನೋಡಿಲ್ಲ, ಏನಿಲ್ಲ, ನೀವು ಓದ್ಬೇಕಾಗಿ ಇದನ್ನ. ದ ಸ್ಪ್ಲಿಟ್ಟಿಂಗ್ ಆಫ್ 5 ಡಿಜನರೇಟ್ ಡಿ ಆರ್ಬಿಟಲ್ಸ್, ದ ಸ್ಪ್ಲಿಟ್ಟಿಂಗ್ ಆಫ್ 5 ಡಿಜನರೇಟ್ ಡಿ ಆರ್ಬಿಟಲ್ಸ್ ಪ್ರೆಸೆಂಟ್ ಇನ್ ಯಾವ್ದ್ರಲ್ಲಿ? ಸೆಂಟ್ರಲ್ ಮೆಟಲ್ ಅಯಾನ್ ಆಟಮ್. ಇದರಲ್ಲಿ ಇರ್ತಕ್ಕಂಥದ್ದು ನೀವು ಈ ಸೆಂಟ್ರಲ್ ಮೆಟಲ್ ಅಯಾನ್ ಆಟಮ್ ಇರ್ತಕ್ಕಂಥ 5 ಡಿಜನರೇಟ್ ಡಿ ಆರ್ಬಿಟಲ್ಸ್ ಡೆಫಿನೆಟ್ ಜಾಮೆಟ್ರಿಯಾಗಿ ಸ್ಪ್ಲಿಟ್ ಆಗ್ತಕ್ಕಂಥದ್ದೇ ಕ್ರಿಸ್ಟೋಫೈಲ್ ಸ್ಪ್ಲಿಟ್ಟಿಂಗ್. ಅರ್ಥ ಆಯ್ತಾ? ಬರೀರಿ 5th ಪಾಸ್ಟುಲೇಟ್. ದ ಸ್ಪ್ಲಿಟ್ಟಿಂಗ್ ಆಫ್ 5 ಡಿಜನರೇಟ್ ಡಿ ಆರ್ಬಿಟಲ್ಸ್ ಆಫ್ ಸೆಂಟ್ರಲ್ ಮೆಟಲ್ ಅಯಾನ್ in presence of ligands
in a definite geometry. In a definite geometry is called as crystal field splitting. ಅರ್ಥ ಆಯ್ತಾ? ಅರ್ಥ ಆಗಿದೆಯಾ? ಎನಿ ಡೌಟ್? ನೆಕ್ಸ್ಟ್ 6th ಪಾಸ್ಟುಲೇಟ್ ಕ್ರಿಸ್ಟಲ್ ಫೀಲ್ಡ್ ಸ್ಪ್ಲಿಟ್ಟಿಂಗ್ ಎನರ್ಜಿ ಅಂದ್ರೆ ಏನು ಅಂತ ಕೇಳಬಹುದು. ಅರ್ಥ ಆಯ್ತು? ವಾಟ್ ಈಸ್ ಕ್ರಿಸ್ಟಲ್ ಫೀಲ್ಡ್ ಸ್ಪ್ಲಿಟ್ಟಿಂಗ್ ಅಥವಾ ಕ್ರಿಸ್ಟಲ್ ಫೀಲ್ಡ್ ಸ್ಟೆಬಿಲೈಸೇಷನ್ ಎನರ್ಜಿ ಅಂತ ಕೇಳಬಹುದು. ಎರಡು ಒಂದೇ. ಕ್ರಿಸ್ಟಲ್ ಫೀಲ್ಡ್ ಸ್ಪ್ಲಿಟ್ಟಿಂಗ್ ಎನರ್ಜಿ ಅಂದ್ರೆ ಒಂದೇ. ಅರ್ಥ ಆಯ್ತಾ? ಕ್ರಿಸ್ಟಲ್ ಫೀಲ್ಡ್ ಸ್ಪ್ಲಿಟ್ಟಿಂಗ್ ಎನರ್ಜಿ ಅಥವಾ ಕ್ರಿಸ್ಟಲ್ ಫೀಲ್ಡ್ ಸ್ಟೆಬಿಲೈಸೇಷನ್ ಎನರ್ಜಿ ಅಂದ್ರೆ ಒಂದೇ. ಅರ್ಥ ಆಯ್ತಾ? ನೋಡಿ ಇಲ್ಲಿ ವಾಟ್ ಈಸ್ ಕ್ರಿಸ್ಟಲ್ ಫೀಲ್ಡ್ ಸ್ಪ್ಲಿಟ್ಟಿಂಗ್ ಎನರ್ಜಿ? ದ ಎಕ್ಸ್ಟೆಂಟ್ ಆಫ್ ಎನರ್ಜಿ ಅಥವಾ ದ ಎನರ್ಜಿ ಡಿಫರೆನ್ಸ್ ಬಿಟ್ವೀನ್ ಟೂ ಸೆಟ್ಸ್ ಆಫ್ ಆರ್ಬಿಟಲ್ಸ್. ಎರಡು ಸೆಟ್ಸ್ ಆಫ್ ಆರ್ಬಿಟಲ್ಸ್ ಫಾರ್ಮ್ ಆಗಿದೆ ತಾನೆ? ಅರ್ಥ ಆಯ್ತಾ? The energy difference, the difference in energy between, the difference in energy between two sets of orbitals are formed by approaching of ligands to the degenerate d orbitals. ಅರ್ಥ ಆಯ್ತಾ? ಅರ್ಥ ಆಗಿಲ್ಲ. The difference in energy formed ಅಥವಾ the difference in energy between two degenerate d orbitals ಟು ಸ್ಪ್ಲಿಟ್ಟಿಂಗ್ ಡಿ ಆರ್ಬಿಟಲ್ಸ್ ಬರೀ ಚೆನ್ನಾಗಿತ್ತು ಹೋಗ್ಲಿ. ದ ಡಿಫರೆನ್ಸ್ ಇನ್ ಎನರ್ಜಿ ಬಿಟ್ವೀನ್ ಟು ಸ್ಪ್ಲಿಟ್ಟಿಂಗ್ ಡಿ ಆರ್ಬಿಟಲ್ಸ್. ಅರ್ಥ ಆಯ್ತಾ? ಫ್ರಮ್ ಡಿಜನರೇಟ್ ಡಿ ಆರ್ಬಿಟಲ್ಸ್ ಬೈ ದ ಅಪ್ರೋಚ್ ಆಫ್ ಲಿಗ್ಯಾಂಡ್ಸ್. ಈ ಲಿಗ್ಯಾಂಡ್ಸ್ ಯಾವಾಗ ಅಪ್ರೋಚ್ ಆಗುತ್ತೋ, ಈ ಸೆಂಟ್ರಲ್ ಮೆಟಲ್ ಆಟಮ್ಗಳಲ್ಲಿ ಇರ್ತಕ್ಕಂಥ ಒಂದು ಡಿಜನರೇಟ್ ಡಿ ಆರ್ಬಿಟಲ್ಸ್ ಲಿಗ್ಯಾಂಡ್ಸ್ ಅಪ್ರೋಚ್ ಆಗುತ್ತೋ ಅಥವಾ ಇಂಟ್ರಾಕ್ಷನ್ ಆಗುತ್ತೋ, ಅವಾಗ ಏನಾಗುತ್ತೆ, ಇವೆರಡು ಸ್ಪ್ಲಿಟ್ ಆಗುತ್ತೆ, ಎರಡು ಸೆಟ್ಸ್ ಆಗಿ ಸ್ಪ್ಲಿಟ್ ಆಗುತ್ತೆ. ಈ 5 ಡಿ ಆರ್ಬಿಟಲ್ಸ್ 2 ಸೆಟ್ಸ್ ಆಗಿ ಸ್ಪ್ಲಿಟ್ ಆಗುತ್ತೆ. ಆ ಸ್ಪ್ಲಿಟ್ ಆಗಿರ್ತಕ್ಕಂಥ ಒಂದು 2 ಸೆಟ್ಸ್ ಮಧ್ಯದಲ್ಲಿ ಏನು ಎನರ್ಜಿ ಡಿಫರೆನ್ಸ್ ಒಂದಿದೆಯೋ ದಟ್ ಈಸ್ ಕಾಲ್ಡ್ ಆಸ್ ಕ್ರಿಸ್ಟಲ್ ಫೀಲ್ಡ್ ಸ್ಪ್ಲಿಟ್ಟಿಂಗ್ ಎನರ್ಜಿ ಅಥವಾ ಕ್ರಿಸ್ಟಲ್ ಫೀಲ್ಡ್ ಸ್ಟೆಬಿಲೈಸೇಷನ್ ಎನರ್ಜಿ. ಬರೀಬಹುದಾ? ಎನಿ ಡೌಟ್? ಅಲ್ಲಿಗೆ ಕ್ರಿಸ್ಟಲ್ ಫೀಲ್ಡ್ ಸ್ಪ್ಲಿಟ್ಟಿಂಗ್ ಎನರ್ಜಿ ಅಂದ್ರೆ ಏನು ಅರ್ಥ ಆಯ್ತಾ? ವಾಟ್ ಈಸ್ ಕ್ರಿಸ್ಟಲ್ ಫೀಲ್ಡ್ ಸ್ಪ್ಲಿಟ್ಟಿಂಗ್ ಅಂದ್ರೆ ಏನು ಅಂತ ಬರೆದಿ ಗೊತ್ತಿದೆಯಾ? ನೆಕ್ಸ್ಟ್, what is the 7th postulate? Very simple. The splitting pattern, nodima 7th postulate, the splitting pattern depends on the nature, number and the charge on the central metal ion. ಅರ್ಥ ಆಯ್ತಾ? ನೇಚರ್ ಆಫ್ ಸೆಂಟ್ರಲ್ ಮೆಟಲ್ ಅಯಾನ್. ಅರ್ಥ ಆಯ್ತಾ? ನೇಚರ್ ಆಫ್ ಸೆಂಟ್ರಲ್ ಮೆಟಲ್ ಅಯಾನ್ ಅಂಡ್ ಚಾರ್ಜ್ ಆನ್ ದ ಸೆಂಟ್ರಲ್ ಮೆಟಲ್ ಅಯಾನ್. ಅರ್ಥ ಆಗಿದೆಯಾ? ಅಥವಾ ನಂಬರ್ ಆಫ್ ಲಿಗ್ಯಾಂಡ್ಸ್. ಲಿಗ್ಯಾಂಡ್ ನೇಚರ್ ಮೇಲೆ ಇರುತ್ತೆ, ಯಾವ ಲಿಗ್ಯಾಂಡ್ಸ್ ಇದಾವೆ ಅಂತ. ಅರ್ಥ ಆಯ್ತಾ? ಲಿಗ್ಯಾಂಡ್ ನೇಚರ್ ಮೇಲೆ. ಮತ್ತೆ ಎಷ್ಟು ನಂಬರ್ ಆಫ್ ಲಿಗ್ಯಾಂಡ್ಸ್ ಇದಾವ, 4 ಲಿಗ್ಯಾಂಡ್ಸ್ ಇದಾವ, 6 ಲಿಗ್ಯಾಂಡ್ಸ್ ಇದಾವ, ಎಷ್ಟು ಲಿಗ್ಯಾಂಡ್ಸ್ ಇದಾವೆ ಅಂತ. ನಂಬರ್ ಆಫ್ ಲಿಗ್ಯಾಂಡ್ಸ್, ನೇಚರ್ ಆಫ್ ಲಿಗ್ಯಾಂಡ್ಸ್ ಅಂಡ್ ಚಾರ್ಜ್ ಆನ್ ದ ಸೆಂಟ್ರಲ್ ಮೆಟಲ್ ಅಯಾನ್, ಈ 3 ಮೇಲೂ ಡಿಪೆಂಡ್ ಆಗಿರುತ್ತೆ. ಯಾವುದು? ಸ್ಪ್ಲಿಟ್ಟಿಂಗ್. ಈ ತರ ಸ್ಪ್ಲಿಟ್ ಆಗುತ್ತೆ ನೋಡ, ಇವು ಮೇಲ್ಗಡೆ ಇವು ಕೆಳಗಡೆ ಕೂಡ ಬರ್ಬೋದು. ಅದು ಕೂಡ ಡಿಪೆಂಡ್ಸ್ ಅಪಾನ್ ದ ಏನು ನೇಚರ್, ನಂಬರ್ ಆಫ್ ಲಿಗ್ಯಾಂಡ್ಸ್ ಅಂಡ್ ಚಾರ್ಜ್ ಅಂತ ಸೆಂಟ್ರಲ್ ಮೆಟಲ್ ಅಯಾನ್. ಸೆಂಟ್ರಲ್ ಮೆಟಲ್ ಅಯಾನ್ ಮೇಲೆ ಇರ್ತಕ್ಕಂಥ ಒಂದು ಚಾರ್ಜ್. ಅರ್ಥ ಆಯ್ತಾ? ಎಷ್ಟೊಂದು ನಂಬರ್ ಆಫ್ ಲಿಗ್ಯಾಂಡ್ಸ್ ಇದಾವೆ, ಯಾವ ಲಿಗ್ಯಾಂಡ್ಸ್ ಇದಾವೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಸ್ಪ್ಲಿಟ್ಟಿಂಗ್ ಅಂತ. ಬರೀಬಹುದಾ? ದ ಸ್ಪ್ಲಿಟ್ಟಿಂಗ್ ಡಿಪೆಂಡ್ಸ್ ಅಪಾನ್ ದ ನೇಚರ್, ನಂಬರ್ ಆಫ್ ಲಿಗ್ಯಾಂಡ್ಸ್ ಅಂಡ್ ಚಾರ್ಜ್ ಆನ್ ದ ಸೆಂಟ್ರಲ್ ಮೆಟಲ್ ಅಯಾನ್. ಅರ್ಥ ಆಗಿದೆಯಾ? ದಟ್ ಇಸ್ 7th ಪಾಸ್ಟುಲೇಟ್. ಅರ್ಥ ಆಯ್ತಾ? 8th ಪಾಸ್ಟುಲೇಟ್ ಏನು ಹೇಳುತ್ತೆ ಅಂದ್ರೆ, 8th ಪಾಸ್ಟುಲೇಟ್, ದ ಲಿಗ್ಯಾಂಡ್ಸ್ ವಿಚ್ ಕಾಸ್ ಗ್ರೇಟರ್ ಸ್ಪ್ಲಿಟ್ಟಿಂಗ್, ಅಂದ್ರೆ ಸ್ಪ್ಲಿಟ್ಟಿಂಗ್ ಜಾಸ್ತಿ ಆಗಿದ್ರೆ. ಅರ್ಥ ಆಯ್ತಾ? ನೋಡಿ ಮೇಲೆ, ಸ್ಪ್ಲಿಟ್ಟಿಂಗ್ ಜಾಸ್ತಿ ಆಗಿದ್ರೆ ಆ ಲಿಗ್ಯಾಂಡ್ಸ್ ಅಪ್ರೋಚ್ ಆಗಿರ್ತಕ್ಕಂಥ ಲಿಗ್ಯಾಂಡ್ಸ್ ಸ್ಟ್ರಾಂಗ್ ಲಿಗ್ಯಾಂಡ್ಸ್ ಆಗಿರ್ತವೆ. ನೋಡಿಲಿ, ದ ಲಿಗ್ಯಾಂಡ್ಸ್ ವಿಚ್ ಕಾಸ್ ಗ್ರೇಟರ್ ಸ್ಪ್ಲಿಟ್ಟಿಂಗ್ ದಟ್ ಆರ್ ಸೆಟ್ ಟು ಬಿ ಸ್ಟ್ರಾಂಗ್ ಫೀಲ್ಡ್ ಲಿಗ್ಯಾಂಡ್ಸ್. ಯಾವ ಲಿಗ್ಯಾಂಡ್ಸು ಸೆಂಟ್ರಲ್ ಮೆಟಲ್ ಆಟಮ್ ನ ಡಿಜನರೇಟ್ ಆರ್ಬಿಟಲ್ ಜೊತೆ ಅಪ್ರೋಚ್ ಆಗಿ ಸ್ಪ್ಲಿಟ್ಟಿಂಗ್ ಜಾಸ್ತಿ ಆಗಿದೆಯೋ ಆ ಲಿಗ್ಯಾಂಡ್ಸ್ ಸ್ಟ್ರಾಂಗ್ ಫೀಲ್ಡ್ ಲಿಗ್ಯಾಂಡ್ಸ್. ವೈಸ್ ವರ್ಸ ಅಂದ್ರೆ ಯಾವ ಲಿಗ್ಯಾಂಡ್ಸ್ ಅಪ್ರೋಚ್ ಆದಾಗ ಈ ಸ್ಪ್ಲಿಟ್ಟಿಂಗ್ ಕಡಿಮೆ ಆಗಿದ್ರೆ ದಟ್ ಈಸ್ ವೀಕ್ ಫೀಲ್ಡ್ ಲಿಗ್ಯಾಂಡ್ಸ್ ಅಂತ. ಬರೀಬಹುದಾ? ನೀವು ಬರೀಬೇಕಾದ್ರೆ ದ ಲಿಗ್ಯಾಂಡ್ಸ್ ವಿಚ್ ಕಾಸ್ ಗ್ರೇಟರ್ crystal field splitting, the ligands which cause greater crystal field splitting
ದ ಲಿಗೇಂಡ್ಸ್ ವಿಚ್ ಕಾಸ್ ಗ್ರೇಟರ್ ಕ್ರಿಸ್ಟಲ್ ಫೀಲ್ಡ್ ಸ್ಪ್ಲಿಟ್ಟಿಂಗ್, ಅರ್ಥ ಆಯ್ತಾ, that are formed as ಅಥವಾ that are termed as strong field ligands, that are termed as strong field ligands ಅಥವಾ that are called as strong field ligands ಅಂತ, ಅರ್ಥ ಆಯ್ತಾ. the ligands causing lesser crystal field splitting, the ligands causes ಅಥವಾ causes ಅಂತ ಬರೀರಿ ಅಥವಾ cause ಅಂತ ಆದ್ರೆ ಬರೀರಿ. the ligands causes lesser crystal field splitting that are considered as weak field ligands, that are considered as weak field ligands. ಅರ್ಥ ಆಯ್ತಾ. ನೆಕ್ಸ್ಟ್ 9th postulate, spectrochemical series definition. ಅರ್ಥ ಆಯ್ತು, spectrochemical series definition 9th postulate ಏನಿಲ್ಲ ನೋಡಿಲ್ಲಿ, ವಾಟ್ ಆರ್ ಸ್ಪೆಕ್ಟ್ರೋಕೆಮಿಕಲ್ ಸೀರೀಸ್ ಅಂತ 1 ಮಾರ್ಕಲ್ಲಿ ಕೇಳ್ಬೋದು. ಕೇಳಿದ್ದಾನೆ ಸೋ ಮೆನಿ ಟೈಮ್ಸ್ ನೋಡಿ ಕ್ವಶನ್. ಕ್ರಿಸ್ಟಲ್ ಫೀಲ್ಡ್ ಸ್ಪ್ಲಿಟ್ಟಿಂಗ್ ಅಂದ್ರೆ ಏನು, ಕ್ರಿಸ್ಟಲ್ ಫೀಲ್ಡ್ ಸ್ಪ್ಲಿಟ್ಟಿಂಗ್ ಎನರ್ಜಿ ಅಂದ್ರೆ ಏನು, ಅರ್ಥ ಆಯ್ತಾ, ವಾಟ್ ಆರ್ ಸ್ಪೆಕ್ಟ್ರೋಕೆಮಿಕಲ್ ಸೀರೀಸ್ ಅಂತ ಕೇಳಿರ್ತಕ್ಕಂಥದ್ದು ಸೋ ಮೆನಿ ಪೇಪರ್ಸ್ ಅಲ್ಲಿ ಇದೆ. 1 ಮಾರ್ಕಲ್ಲಿ ಕೇಳ್ತಾನೆ. ನೀವು ಪಾಸ್ಟೇಟ್ಸ್ ಓದ್ಕೊಂಡಿದ್ರೆ 1 ಮಾರ್ಕ್ ಕ್ವಶನ್ ಕೂಡ ಹೆಲ್ಪ್ ಆಗುತ್ತೆ ತಾನೆ. ಏನು ಸ್ಪೆಕ್ಟ್ರೋಕೆಮಿಕಲ್ ಸೀರೀಸ್ ಅಂದ್ರೆ, ಎ ಸೀರೀಸ್ ಆಫ್ ಲಿಗೇಂಡ್ಸ್ ಆರ್ ಅರೇಂಜ್ಡ್ ಇನ್ ದ ಇನ್ಕ್ರೀಸಿಂಗ್ ಆರ್ಡರ್ ಆಫ್ ದೇರ್ ಎನರ್ಜಿ. ಎನರ್ಜಿ ಮೀನ್ಸ್ ಸ್ಟ್ರೆಂತ್, ಅರ್ಥ ಆಯ್ತಾ. ಇವಾಗ ನಿಮಗೆ ಸಿ ಲಿಗೇಂಡ್ಸ್ ಓ ಲಿಗೇಂಡ್ಸ್ ಕಂಪೇರ್ ಮಾಡಿದಾಗ, ಅಥವಾ ಸಿ ಲಿಗೇಂಡ್ಸ್ ಅಂಡ್ ಎನ್ ಲಿಗೇಂಡ್ಸ್ ಅಂಡ್ ಓ ಲಿಗೇಂಡ್ಸ್ ಎಕ್ಸ್ ಲಿಗೇಂಡ್ಸ್ ಕಂಪೇರ್ ಮಾಡಿದಾಗ, ಸಿ ಲಿಗೇಂಡ್ಸ್ ಎನ್ ಲಿಗೇಂಡ್ಸ್ ಸ್ಟ್ರಾಂಗ್ ಫೀಲ್ಡ್ ಲಿಗೇಂಡ್ಸ್, ಓ ಲಿಗೇಂಡ್ಸ್ ಎಕ್ಸ್ ಲಿಗೇಂಡ್ಸ್ ವೀಕ್ ಫೀಲ್ಡ್ ಲಿಗೇಂಡ್ಸ್ ತಾನೆ. ಈ ಸೀರೀಸ್ ಆಫ್ ಲಿಗೇಂಡ್ಸ್ನ ಅದು ಸಿ ಲಿಗೇಂಡ್ಸ್ ತಗೊಂಡಾಗ ಸಿ ಎನ್ ಮೈನಸ್ ಸಿ ಓ ಇವೆಲ್ಲ ಸಿ ಲಿಗೇಂಡ್ಸ್ ತಾನೆ, ಅರ್ಥ ಆಗಿದೆಯಾ. ಎನ್ ಲಿಗೇಂಡ್ಸ್ ತಗೊಂಡಾಗ ಎನ್ ಲಿಗೇಂಡ್ಸ್ ಇಥಿಲಿನ್ ಡೈಮೈನು, ಅರ್ಥ ಆಯ್ತಾ, NH3 ಇವೆಲ್ಲ ಎನ್ ಲಿಗೇಂಡ್ಸ್ ತಾನೆ, ಅರ್ಥ ಆಗಿದೆಯಾ. ಪಿರಿಡಿನ್ನು ಇವೆಲ್ಲ ಎನ್ ಲಿಗೇಂಡ್ಸ್ ತಾನೆ. ಎಕ್ಸ್ ಲಿಗೇಂಡ್ಸ್ ತಗೊಂಡಾಗ BR ಮೈನಸ್ ಐ ಮೈನಸ್ ಎಫ್ ಮೈನಸ್ ಇವೆಲ್ಲ ಎಕ್ಸ್ ಲಿಗೇಂಡ್ಸ್ ತಾನೆ. ಓ ಲಿಗೇಂಡ್ಸ್ ತಗೊಂಡಾಗ ಅರ್ಥ ಆಯ್ತಾ, ದಟ್ ಈಸ್ ONO, OH ಮೈನಸ್ O2 ಮೈನಸ್ ಇವೆಲ್ಲ ಓ ಲಿಗೇಂಡ್ಸ್ ಅಥವಾ CH3CO ಮೈನಸ್. ಈ ಓ ಲಿಗೇಂಡ್ಸು, ಸಿ ಲಿಗೇಂಡ್ಸು, ಎನ್ ಲಿಗೇಂಡ್ಸು, ಎಕ್ಸ್ ಲಿಗೇಂಡ್ಸ್ ಒಂದು ಸೀರೀಸ್ ಅಲ್ಲಿ ಇದಾವ. ಈ ಸೀರೀಸ್ ಆಫ್ ಲಿಗೇಂಡ್ಸ್ನ ಅರೇಂಜ್ ಮಾಡಿರ್ತಕ್ಕಂಥದ್ದು ಇನ್ ದ ಇನ್ಕ್ರೀಸಿಂಗ್ ಆರ್ಡರ್ ಆಫ್ ದೇರ್ ಫೀಲ್ಡ್ ಸ್ಟ್ರೆಂತ್, in the increasing order of the field strength to split degenerate d orbitals. ಈ degenerate d orbitals ನ ಸ್ಪ್ಲಿಟ್ ಮಾಡತಕ್ಕಂತ ಒಂದು ಸ್ಟ್ರೆಂತ್ ಮೇಲೆ ಈ ಸೀರೀಸ್ ಆಫ್ ಲಿಗೇಂಡ್ಸ್ ನ ಇನ್ಕ್ರೀಸಿಂಗ್ ಆರ್ಡರ್ ಆಫ್ ದ ಫೀಲ್ಡ್ ಸ್ಟ್ರೆಂತ್ ಮೇಲೆ ಅರೇಂಜ್ ಮಾಡಿರ್ತಕ್ಕಂಥದ್ದೇ ಸ್ಪೆಕ್ಟ್ರೋಕೆಮಿಕಲ್ ಸೀರೀಸ್. ಬರ್ಕೊಳ್ಳಿ, ಅರ್ಥ ಆಯ್ತಾ. ದ ಸೀರೀಸ್ ಆಫ್ ಲಿಗೇಂಡ್ಸ್ ಆರ್ ಅರೇಂಜ್ಡ್ ಇನ್ ದ ಇನ್ಕ್ರೀಸಿಂಗ್ ಆರ್ಡರ್ ಆಫ್ ದೇರ್ ಫೀಲ್ಡ್ ಸ್ಟ್ರೆಂತ್ ಟು ಸ್ಪ್ಲಿಟ್ degenerate d orbitals are called as crystal field splitting, spectrochemical series are called as spectrochemical series. That is called as spectrochemical series. ಇಷ್ಟೇ ಬರೀ ಸರ್. ಇವಾಗ ನಾವು ಬೇಜಾನ್ ಲಿಗೇಂಡ್ಸ್ ಇದಾವೆ, ಅರ್ಥ ಆಯ್ತಾ. ನೋಡಿ CN ಮೈನಸ್, ಅರ್ಥ ಆಯ್ತಾ, CO, ಅರ್ಥ ಆಯ್ತಾ ಅಲ್ವಾ. ನೆಕ್ಸ್ಟ್ NH3, ಅರ್ಥ ಆಯ್ತಾ. ನೆಕ್ಸ್ಟ್ ಇಥಿಲಿನ್ ಡೈಮೈನ್, ನೆಕ್ಸ್ಟ್ SCN, NCS, ಅರ್ಥ ಆಯ್ತಾ. ನೆಕ್ಸ್ಟ್ ದಟ್ ಈಸ್ H2O, O2 ಮೈನಸ್, OH ಮೈನಸ್, CH3COO ಮೈನಸ್, ಅರ್ಥ ಆಯ್ತಾ. BR ಮೈನಸ್, F ಮೈನಸ್, Cl ಮೈನಸ್, I ಮೈನಸ್, ಎಲ್ಲ ಲಿಗೇಂಡ್ಸ್ ಇದಾವೆ ತಾನೆ. ಸೀರೀಸ್ ಆಫ್ ಲಿಗೇಂಡ್ಸ್ ಇದಾವಲ್ಲಮ್ಮ. ಈ ಸೀರೀಸ್ ಆಫ್ ಲಿಗೇಂಡ್ಸ್ ನ ಇನ್ ದ ಇನ್ಕ್ರೀಸಿಂಗ್ ಆಫ್ ದೇರ್ ಫೀಲ್ಡ್ ಸ್ಟ್ರೆಂತ್ ಮೇಲೆ ಟು ಸ್ಪ್ಲಿಟ್ ದಿಸ್ degenerate d orbitals is called as spectrochemical series. ಆ ಸ್ಪೆಕ್ಟ್ರೋಕೆಮಿಕಲ್ ಸೀರೀಸ್ ಅರ್ಥ ಆಯ್ತಾ ಹೆಂಗಿರುತ್ತೆ ಅಂತ ಹೇಳ್ಬಿಟ್ಟಂದ್ರೆ ನೋಡಿ ಇಲ್ಲಿ, ಅರ್ಥ ಆಯ್ತು, ಬರ್ಕೊಂಡ್ಬಿಡಿ ಕೆಳಗಡೆ. ನಾವು ಸಿ ಲಿಗೇಂಡ್ಸ್, ಅರ್ಥ ಆಯ್ತಾ, ಈ ಸ್ಟ್ರಾಂಗರ್ ದ್ಯಾನ್, ಅರ್ಥ ಆಯ್ತು, ಎನ್ ಲಿಗೇಂಡ್ಸ್ ಈ ಸ್ಟ್ರಾಂಗರ್ ದ್ಯಾನ್, ಓ ಲಿಗೇಂಡ್ಸ್ ಈ ಸ್ಟ್ರಾಂಗರ್ ದ್ಯಾನ್ ಎಕ್ಸ್ ಲಿಗೇಂಡ್ಸ್ ತಾನೆ, ಅರ್ಥ ಆಯ್ತಾ. ಈ ಆರ್ಡರ್ ಒಂದು ಸಿ ಲಿಗೇಂಡ್ಸ್, ಎನ್ ಲಿಗೇಂಡ್ಸ್, ಓ ಲಿಗೇಂಡ್ಸ್, ಎಕ್ಸ್ ಲಿಗೇಂಡ್ಸ್. ಎಕ್ಸ್ ಅಂದ್ರೆ ಹ್ಯಾಲೋಜನ್ಸ್ ಅಲ್ಲಮ್ಮ. ನಾವು ನೋಡಿಲಿ, ನಾನು ರಿವರ್ಸಲ್ ಬರೀತೀನಿ ಅಥವಾ ಇದನ್ನು ಹಿಂಗೆ ಬರೀಬೋದ. ಎಕ್ಸ್ ಲಿಗೇಂಡ್ಸ್ ಈ ಸ್ಟ್ರಾಂಗರ್ ದ್ಯಾನ್
is weaker than O ligands is weaker than N ligands is weaker than ಯಾವ ಸಿ ಲಿಗ್ಯಾಂಡ್ಸ್ ಅಂತ ಇದು ಕೂಡ ಬರ್ಕೋಬೋದಾ? ಎಲ್ಲ ಒಂದೈತಾನೆ, ಹಿಂಗೆ ಬರೆದ್ರು ಒಂದು ಹಿಂಗೆ ಬರೆದ್ರು ಒಂದು, ನೀವು ಹೆಂಗಾದ್ರೂ ಬರೀರಿ. ಅರ್ಥ ಆಯ್ತಾ? ನಾವು ಈ ಆರ್ಡರ್ ನಾನು ಬರೀತೀನಿ ನೋಡಿ ಹೆಂಗಂತ. ಐ ಮೈನಸ್ ಈಸ್ ಲೆಸ್ ದ್ಯಾನ್ ಬಿ ಆರ್ ಮೈನಸ್ ಈಸ್ ಲೆಸ್ ದ್ಯಾನ್ ಸ್ಟ್ರೆಂತ್ ಅನ್ನ ಟು ಸ್ಪ್ಲಿಟ್ ಡಿಜನರೇಟ್ ಡಿ ಆರ್ಬಿಟಲ್ಸ್ನ. ಡಿಜನರೇಟ್ ಡಿ ಆರ್ಬಿಟಲ್ಸ್ನ ಸ್ಪ್ಲಿಟ್ ಮಾಡ್ತಕ್ಕಂಥ ಸ್ಟ್ರೆಂತ್ ಮೇಲೆ ಈ ಸೀರೀಸ್ ಆಫ್ ಲಿಗ್ಯಾಂಡ್ಸ್ ಜೋಡಣೆ ಮಾಡಿರ್ತಕ್ಕಂಥದ್ದು ಇಂದ. ಅರ್ಥ ಆಯ್ತಾ? ಸ್ಪೆಕ್ಟ್ರೋಕೆಮಿಕಲ್ ಸೀರೀಸ್ ಅಂತ ಕರಿತೀವಿ, ಸ್ಪೆಕ್ಟ್ರೋಕೆಮಿಕಲ್ ಸೀರೀಸ್ ಅಂತ ಕರಿತೀವಿ. ಅರ್ಥ ಆಯ್ತಾ? ಹಾಂ. ನೆಕ್ಸ್ಟ್ ಎಸ್ ಸಿ ಎನ್ ಮೈನಸ್ ಈಸ್ ಲೆಸ್ ದೆನ್ ಸಿ ಎಲ್ ಮೈನಸ್, ಎರಡು ಮಧ್ಯೆ ಬರುತ್ತೆ ಸಿ ಎಲ್. ಅರ್ಥ ಆಗಿದೆಯಾ? ಹಾಂ. ಈಸ್ ಲೆಸ್ ದೆನ್ ಎಸ್ ಟು ಮೈನಸ್ ಸಲ್ಫೈಡ್ ಅಯಾನ್. ಅರ್ಥ ಆಯ್ತಾ? ಈಸ್ ಲೆಸ್ ದೆನ್ ಎಫ್ ಮೈನಸ್ ಈಸ್ ಲೆಸ್ ದೆನ್. ಅರ್ಥ ಆಯ್ತಾ? ಓ ಎಚ್ ಮೈನಸ್, ಏನೇಳಿ ಓ ಎಚ್ ಮೈನಸ್ ಈಸ್ ಲೆಸ್ ದೆನ್ C2O4 2 minus oxalate ion, C2O4 2 minus is less than H2O. ಅರ್ಥ ಆಯ್ತಾ? H2O is less than SCN minus. ಅರ್ಥ ಆಯ್ತಾ? SCN minus is less than EDTA ion. ಅರ್ಥ ಆಯ್ತಾ? is less than EDTA 4 minus ತಾನೆ, is less than NH3 is less than ethylene diamine is less than CN minus is less than CO. ನೋಡಿ, ಇವೆಲ್ಲ ಒಂದು ಲಿಗ್ಯಾಂಡ್, ಸೀರೀಸ್ ಆಫ್ ಲಿಗ್ಯಾಂಡ್ಸ್ ತಾನೆ, ಇವನ್ನ ಜೋಡಣೆ ಮಾಡಿರ್ತಕ್ಕಂಥದ್ದು. ಇನ್ ದ ಇನ್ಕ್ರೀಸಿಂಗ್ ಆಫ್ ದಟ್ ಫೀಲ್ಡ್ ಸ್ಟ್ರೆಂತ್ ಟು ಸ್ಪ್ಲಿಟ್ ಡಿಜನರೇಟ್ ಡಿ ಆರ್ಬಿಟಲ್ಸ್ ಇಸ್ ಕಾಲ್ಡ್ ಸ್ಪೆಕ್ಟ್ರೋಕೆಮಿಕಲ್. ಬರಿಬೇಕಾಗಿಲ್ಲ, ಓದಬೇಕಾಗಿಲ್ಲ, ಇದನ್ನು ಒಂದ್ಸಲ ಅರ್ಥ ಮಾಡ್ಕೊಂಡ್ಬಿಟ್ರೆ. ಸೀರೀಸ್ ಆಫ್ ಲಿಗ್ಯಾಂಡ್ಸ್ನ ಇನ್ ದ ಇನ್ಕ್ರೀಸಿಂಗ್ ಆಫ್ ದಟ್ ಫೀಲ್ಡ್ ಸ್ಟ್ರೆಂತ್ ಮೇಲೆ ಟು ಸ್ಪ್ಲಿಟ್ ದ ಡಿಜನರೇಟ್ ಡಿ ಆರ್ಬಿಟಲ್ಸ್ ಇಸ್ ಕಾಲ್ಡ್ ಸ್ಪೆಕ್ಟ್ರೋಕೆಮಿಕಲ್ ಸೀರೀಸ್. ಇದನ್ನು ಬೇಕಾದ್ರೆ ರಿವರ್ಸಲ್ ಬರಿ. CO is greater than CN minus is greater than. ಅರ್ಥ ಆಯ್ತಾ? ಏನು? ethylene diamine is greater than NH3 is greater than. ಅರ್ಥ ಆಯ್ತಾ? EDTA 4 minus ion is greater than. ಅರ್ಥ ಆಯ್ತಾ? SCN minus is greater than H2O is greater than C2O4 2 minus is greater than. ಅರ್ಥ ಆಯ್ತಾ? OH minus is greater than F minus is greater than. ಅರ್ಥ ಆಯ್ತಾ? S2 minus is greater than Cl minus is greater than SCN minus is greater than Br minus is greater than I minus. ಹಿಂಗಾದ್ರೂ ಬರಿ, ಹಿಂಗಾದ್ರೂ ಬರಿ. ಸ್ಟ್ರಾಂಗೆಸ್ಟ್ ಲಿಗ್ಯಾಂಡ್ ಅಂದ್ರೆ ಯಾವ್ದು? CO ಅಲ್ವಾ? ವೀಕೆಸ್ಟ್ ಲಿಗ್ಯಾಂಡ್ ಅಂದ್ರೆ ಎಫ್ ಮೈನಸ್. ಅರ್ಥ ಆಯ್ತು? CO ಸ್ಟ್ರಾಂಗೆಸ್ಟ್ ಲಿಗ್ಯಾಂಡ್ಸ್ ಅಂದ್ರೆ CO, ವೀಕೆಸ್ಟ್ ಲಿಗ್ಯಾಂಡ್ಸ್ ಅಂದ್ರೆ I ಮೈನಸ್. ಸ್ಪೆಕ್ಟ್ರೋಕೆಮಿಕಲ್ ಸೀರೀಸ್ ಅಂತ ಗೊತ್ತಾಯ್ತಾ? ಈ 9 ಪಾಸ್ಚುಲೇಟ್ಸ್ ನೀವು ಪರ್ಫೆಕ್ಟ್ ಆಗಿ ಅರ್ಥ ಆಗಿದೆಯಾ? ನೆಕ್ಸ್ಟ್ ಕ್ಲಾಸಲ್ಲಿ ಇನ್ನೊಂದ್ಸಲಿ ಗ್ಲಾನ್ಸ್ ಮಾಡಿಬಿಟ್ಟು ನಾವು ಕ್ರಿಸ್ಟೋಫಿಲ್ ಸ್ಪ್ಲಿಟ್ಟಿಂಗ್ ಇನ್ ಎ ಟೆಟ್ರಾಡಲ್ ಕಾಂಪ್ಲೆಕ್ಸ್, ಕ್ರಿಸ್ಟೋಫಿಲ್ ಸ್ಪ್ಲಿಟ್ಟಿಂಗ್ ಇನ್ ಆಕ್ಟಾಡಲ್ ಕಾಂಪ್ಲೆಕ್ಸಸ್ ಡಿಸ್ಕಸ್ ಮಾಡೋಣ ನೆಕ್ಸ್ಟ್ ಕ್ಲಾಸಲ್ಲಿ. ಥ್ಯಾಂಕ್ ಯು.